ಹಾಯ್ ಆರ್ಮೀಸ್ ಅನ್ಯೋಂಗ್. ಸೊ ಇವತ್ತು ಇನ್ನೊಂದು ಶರ್ಟ್ ಹಾಕೋಣ ಅಂತ ಅನ್ನಿಸ್ತು. ಸೊ ಇದು ಮೈಂಡಿಗೆ ಬಂದಿತ್ತು, ಬಟ್ ರೆಕಾರ್ಡ್ ಮಾಡಲಿಲ್ಲ. ಸೊ ನೆನಪಿರುವಾಗಲೇ ರೆಕಾರ್ಡ್ ಮಾಡಿಬಿಡೋಣ ಅಂತ ಹೇಳಿ ಈ ಶರ್ಟ್ನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಈ ಶರ್ಟ್ ಹೇಗಿದೆ, ಹೇಗೆ ಬಂದಿದೆ ಅನ್ನೋದನ್ನ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡೋದ್ರಿಂದ ಓಕೆ ಪರವಾಗಿಲ್ಲ ಚೆನ್ನಾಗಿ ಮಾಡಿದ್ದೀನಿ ಅನ್ನೋದು ನನಗೆ ಫೀಲ್ ಆಗುತ್ತೆ. ಚೆನ್ನಾಗಿಲ್ಲ ಅಂದರೂ ಕಮೆಂಟ್ ಮಾಡಿ, ನೆಕ್ಸ್ಟ್ ಅದನ್ನು ಇನ್ನೂ ಚೂರು ಇಂಪ್ರೂವ್ ಮಾಡ್ಕೊತೀನಿ. ಓಕೆನಾ? ಸೊ ನೀವು ತಂಬ್ಲೈನಲ್ಲೇ ನೋಡಿರ್ತೀರ ಯಾವ ಬೇಸ್ ಮೇಲೆ ವಿಡಿಯೋ ಇದೆ ಅಂತ. ಸೊ ಬನ್ನಿ ಹೋಗೋಣ ವಿಡಿಯೋದೊಳಗಡೆ. ಸೊ ಪ್ರೊಫೆಸರ್ ಲವ್. ಸೊ ಇದು ನನಗೆ ಯಾಕೋ ತುಂಬ ಇಷ್ಟ ಆದಂಗೆ ಆಯಿತು. ಈ ಸ್ಟೋರಿನ ರೆಕಾರ್ಡ್ ಮಾಡಬೇಕು, ಇವತ್ತೇ ಅಪ್ಲೋಡ್ ಮಾಡಬೇಕು ಅನ್ನಿಸ್ತು. ಹಾಗಾಗಿ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ. ನಿಮ್ಮ ಕಡೆ ಬಂದರೆ ನೀವು ಅಮ್ಮ ಮತ್ತು ನೀವು ಅಪ್ಪ ಇಲ್ಲ. ಸೊ ಅಮ್ಮನೇ ಕೆಲ್ಸಕ್ಕೆ ಹೋಗ್ತಾರೆ. ಅವರು ಮನೆ ಕೆಲಸ ಟೈಪಲ್ಲಿ ಆ ಥರ ಕೆಲ್ಸಕ್ಕೆ ಹೋಗ್ತಾರೆ. ಈ ಕಡೆ ಆರಾಮ್ ಕಡೆ ಬಂದರೆ ಆರಾಮಿಗೆ ಅಂತ ಯಾರೂ ಇಲ್ಲ. ಅವರೊಬ್ಬರು ಆರ್ಫನೇಜಲ್ಲೇ ಬೆಳೆದಿರ್ತಾರೆ. ಸೊ ಅವರು ಪ್ರೊಫೆಸರ್, ಒಂದು ಕಾಲೇಜಲ್ಲಿ ಪ್ರೊಫೆಸರಾಗಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ನೀವು ಹೇಗೆ 12th PUC ಕಾಲೇಜ್ ಫಸ್ಟ್ PUC ಆರಾಮ್ ಹೇಗೆ ಅಂದರೆ ಈ ಕಾಲೇಜು 10th ಡಿಗ್ರಿವರೆಗೂ ಒಂದೇ ಸರೌಂಡಿಂಗಲ್ಲಿದೆ. ಬಟ್ ನಾನು ಓದಿರೋ ಕಾಲೇಜ್ ಹಾಗೆ ಇತ್ತು. ಸೊ ಅದ್ರ ಬೇಸ್ ಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ನಾನು 10th ಕರೆಕ್ಟಾಗಿ ನಾನಲ್ಲಿ 9th ಡಿಗ್ರಿವರೆಗೂ ಬೇರೆ ಕಡೆ ಎಲ್ಲಿಗೂ ಹೋಗಿಲ್ಲ, ಅಲ್ಲೇ ಕಾಲೇಜ್ ಮುಗಿಸಿದ್ದೀನಿ. ಸೊ ಆ ಬೇಸ್ ಮೇಲೆ ನಾನು ಇದು ಮಾಡ್ತಾಯಿದ್ದೀನಿ. ಸೊ 10th PUCವರೆಗೂ ಡಿಗ್ರಿವರೆಗೂ ಅಲ್ಲೇ ಇದೆ. ಸೊ ನೀವಿವಾಗ ಫಸ್ಟ್ PUC ನೀವು ಯಾವುದಾದ್ರೂ ನಿಮಗೆ ಇಷ್ಟ ಆಗಿರೋ ಕಾಂಬಿನೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ಆರಾಮು ಅದೇ ಕಾಲೇಜಿಗೆ ನೀವು ಬೂಸಾನಲ್ಲಿ ಓದ್ತಾ ಇರ್ತೀರ. ಸೊ ಬೂಸಾನ್ಗೆ ಬಂದಿರ್ತಾರೆ. ಅವರು ಬೇರೆ ಕಡೆ ಫಸ್ಟ್ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅಲ್ಲಿಂದ ಇಲ್ಲಿಗೆ ಟ್ರಾನ್ಸ್ಫರ್ ಮಾಡಿರ್ತಾರೆ. ಸೊ ಅವರು ಇಲ್ಲಿಗೆ ಬಂದು ವರ್ಕಿಗೆ ಜಾಯ್ನ್ ಆಗಿರ್ತಾರೆ. ಸೊ ಇವತ್ತು ನಿಮಗೆ ಕಾಲೇಜ್ ಫಸ್ಟ್ ಡೇ. ಆರಾಮ್ಗೆ ಅವನು ಡಿಗ್ರಿ ಕಾಲೇಜಿಗೆ ಲೆಕ್ಚರ್ ತೊಗೊತಿರೋದು. ಮತ್ತು ಕನ್ಫ್ಯೂಸ್ ಆಗಬೇಡ್ರಿ, ಮತ್ತು PU ಕಾಲೇಜಿಗೆ ಅಂತ. PUಗೆ ಬೇರೆ ಲೆಕ್ಚರ್ಸು, ಡಿಗ್ರಿಗೆ ಬೇರೆ ಲೆಕ್ಚರ್ಸ್. ಓಕೆನಾ? ಸೊ ಅವನು ಡಿಗ್ರಿಗೆ ತೊಗೊತಾ ಇರೋದು, ಬಟ್ ಕಾಲೇಜ್ ಗ್ರೌಂಡೆಲ್ಲ ಒಂದೇ ಆಗಿರುತ್ತೆ. ಸೊ ನೀವು ಕಾಲೇಜ್ ಫಸ್ಟ್ ಡೇ. ನಿಮಗೆ ಹೇಗೆ ಅಂದರೆ, ನೀವು ಕಾಲೇಜಿಗೆ ಬರ್ತೀರಾ, ಸ್ವಲ್ಪ ಚೆನ್ನಾಗಿ ಓದೋ ಹುಡುಗಿ, ಹಂಗಂತ ಹೇಳಿ ತುಂಬ ಚೆನ್ನಾಗಿ ಹೋಗೋ ಹುಡುಗಿ ಅಲ್ಲ, ಸ್ವಲ್ಪ ಚೆನ್ನಾಗಿ ಓದೋ ಹುಡುಗಿ. ಸೊ ನಿಮ್ಮ ಫ್ರೆಂಡ್ಸು ನೀವು ಎಲ್ಲ ಒಂದು ಗ್ಯಾಂಗು ಒಂದೇ. ಅಂದರೆ ಇವಾಗ ನಾವಿರ್ತೀವಲ್ಲ, ನಮ್ಮ ಫ್ರೆಂಡ್ಸ್ ಏನು ತಂತಾರೆ ಅದನ್ನೇ ತೊಗೋಬೇಕು ಅಂತ. ಸೊ ಆ ಥರ ನೀವೇನು ತೊಗೊಂಡಿದ್ದೀರಾ, ನಿಮ್ಮ ಫ್ರೆಂಡ್ಸ್ ಇಬ್ಬರು ಆ ಥರನೇ ತೊಗೊಂಡಿದ್ದಾರೆ. ಸೊ ನಿಮ್ಮ ಫ್ರೆಂಡ್ ನೇಮ್ ಏನು ಹೇಳೋಣ, ಸೋನು ಮೋನು ಅಂತ ಇಟ್ಬಿಡೋಣ. ಹೆಸ್ರು ಕಂಡ್ರಾವ್ಯಾಗಿದ್ದರೂ ಅಡ್ಜಸ್ಟ್ ಮಾಡ್ಕೊಳ್ಳಿ, ಜಸ್ಟ್ ಇಮ್ಯಾಜಿನೇಷನ್ ಅಲ್ವಾ. ಸೊ ನೀವು 3 ಜನ. ಸೊ ಇವತ್ತು ನೀವು ಫಸ್ಟ್ ಡೇ ಕಾಲೇಜಿಗೆ ಹೋಗ್ತಿದ್ದೀರಾ. ನಿಮಗೆ ಕಾಲೇಜ್ ಫಸ್ಟ್ ಡೇ ಅಂದರೆ ಗೊತ್ತಿದೆಯಲ್ಲ, ಬೇರೆ ಇಂಟ್ರಡಕ್ಷನು, ಆ ಕ್ಲಾಸ್ ರೂಮ್ ಹುಡುಕು, ಅದು ಹುಡುಕು, ಹಾಗೇ ಹೋಗುತ್ತೆ. ಸೊ ಹೀಗೆ ಆರಾಮು. ಸೊ ಹಾಗೆ ಅವ್ನು ಫಸ್ಟ್ ಡೇ ವರ್ಕ್ನ ಸ್ಟಾರ್ಟ್ ಮಾಡ್ತಾನೆ. ನಿಮ್ಮ ಕಾಲೇಜಿಗೂ ಮನೆಗೂ ತುಂಬ ಡಿಸ್ಟೆನ್ಸ್ ಏನಿಲ್ಲ, ಒಂದು 10 ಕಿಲೋಮೀಟರ್ಸ್ ಆರ್ 15 ಕಿಲೋಮೀಟರ್ಸ್. ಬಟ್ ಆರಾಮ್ಗೂ ಕಾಲೇಜ್ಗೂ 22 ಕಿಲೋಮೀಟರ್ಸ್ ಇರುತ್ತೆ. ಸೊ ಅವನು ಡೈಲಿ ಅಪ್ ಆ್ಯಂಡ್ ಡೌನ್ ಮಾಡ್ತಾನೆ. ಬಟ್ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರಲ್ಲ, ಹಾಗಾಗಿ ನೀವು ಬಸ್ಸಲ್ಲಿ ಓಡಾಡ್ತೀರಾ. ಹೀಗೆ ಡೇಸಸ್ ಪಾಸ್ ಆಗ್ತಾ ಇರುತ್ತೆ. ನಿಮ್ಮ ಕಾಲೇಜ್ ಡೇಸ್ನು ಚೆನ್ನಾಗೇ ಹೋಗ್ತಾ ಇರುತ್ತೆ. ಆರಾಮ್ ವರ್ಕ್ ಡೇಸು ಚೆನ್ನಾಗೇ ಹೋಗ್ತಾ ಇರುತ್ತೆ. ಆರಾಮ್ ಒನ್ ಟೈಮ್ ಈ ಕಾಲೇಜ್ ಫಂಕ್ಷನ್ಸ್, ಈ ಫ್ರೆಷರ್ಸ್ ಡೇ ಅಂತ ಮಾಡ್ತಾರಲ್ಲ, ಸೊ ಆಗ ಡಿಗ್ರಿ ಕಾಲೇಜ್ ಲೆಕ್ಚರ್ಸ್ನು ಇನ್ವೈಟ್ ಮಾಡಿರ್ತಾರೆ PU ಕಾಲೇಜಲ್ಲಿ. ಸೊ ಆರಾಮ್ನು ಆ ಗೆಸ್ಟಾಗಲ್ಲಿ ಬಂದಿರ್ತಾನೆ. ಸೊ ನೀವು ಒಂದು ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ತೀರ. ಆಗಲೇ ಆರಾಮಿಗೆ ನಿಮ್ಮ ಮೇಲೆ ಒಂಥರ ಕ್ರಶ್, ಲವ್, ಒಂಥರ
ವಾವ್! ಎಷ್ಟು ಇನ್ನೋಸೆಂಟ್ ಇದ್ದಾಳಲ್ಲ, ಏನೋ ಒಂಥರ ನಿಮ್ಮ ಮೇಲೆ ಒಂಥರ ಫೀಲ್ ಸ್ಟಾರ್ಟ್ ಆಗಿರತ್ತೆ. ಆಮೇಲೆ ಅವನು ನಿಮ್ಮನ್ನ ತುಂಬ ಗಮನಿಸ್ತಾ ಇರ್ತಾನೆ. ನೀವು ಡ್ಯಾನ್ಸ್ ಮಾಡಿ ಹೋದ್ಮೇಲೆ ನೀವು ಅಲ್ಲೋಗಿ ಮಾತಾಡ್ತಿರೋದು ಎಲ್ಲ ಗಮನಿಸ್ತಾ ಇರ್ತಾನೆ. ನೀವು ನಿಮ್ಮ ಪಾಡು ಡ್ಯಾನ್ಸ್ ಮಾಡಿ ಆ ಡೇ ಎಲ್ಲ ಹಾಗೆ ಸ್ಪೆಂಡ್ ಆಗಿರುತ್ತೆ. ಬಟ್ ನಿಮಗೆ ಹೇಗೆ ಅಂದರೆ ನಿಮ್ಮ ಸೀನಿಯರ್ ಮೇಲೆ ಕ್ರಷ್ ಇರುತ್ತೆ. ಸೀನಿಯರ್ ಮೀನ್ಸ್ ಡಿಗ್ರಿ ಕಾಲೇಜಲ್ಲಿ ಅವರು ಫಸ್ಟ್ ಇಯರ್ ಇವಾಗ. ಸೊ ಅವ್ರ ಮೇಲೆ ನಿಮಗೆ ಕ್ರಷ್ ಇರುತ್ತೆ. ಬಟ್ ಏನಾಗುತ್ತೆ ಅಂದರೆ ಹಾಗೆ ಕ್ರಷ್ ಅನ್ನೋದು ಲವ್ ಆಗುತ್ತೆ. ನೀವು ಒನ್ ಸೈಡ್ ಲವ್, ನೀವು ಅವ್ರನ್ನ ತುಂಬ ಲವ್ ಮಾಡ್ತಾ ಇರ್ತೀರ. ಬಟ್ ಈ ವಿಷಯ ಆರಾಮ್ಗೂ ಗೊತ್ತಿದೆ. ಅವನಿಗೆ ನಿಮ್ಮ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡ್ತಾ ಮಾಡ್ತಾ ನೀವು ಈ ಥರ ಲವ್ ಮಾಡ್ತಿದ್ದೀರಿ ಅಂತ ಗೊತ್ತಿರುತ್ತೆ. ಬಟ್ ಆರಾಮ್ ಅದಕ್ಕೇನೂ ತಲೆ ಕೆಡಿಸ್ಕೊಂಡಿರಲಿಲ್ಲ. ಬಿಕಾಸ್ ಅದು ಒನ್ ಸೈಡ್ ಲವ್ ಅಲ್ಲ. ಸೊ ಏನು ತಲೆ ಕೆಡಿಸ್ಕೊಂಡೇ ಇರ್ತಾನೆ. ಸೊ ಆ ಸೀನಿಯರಿಗೆ ಏನಾಗುತ್ತೆ ಅಂದರೆ ನಿಮ್ಮ ಗ್ಯಾಂಗಲ್ಲಿರೋ ಸೋನು ಇಷ್ಟ ಆಗಿಬಿಡ್ತಾರೆ. ಸೊ ಸೋನುಗೆ ಅವ್ರು ಬಂದು ಪ್ರಪೋಸ್ ಮಾಡ್ತಾರೆ ಈ ಥರ ಲವರ್ಸ್ ಡೇ ದಿನ. ಸೋನು ಅವ್ರನ್ನ ಇಷ್ಟಪಟ್ಟಿರ್ತಾಳೆ. ಬಟ್ ನೀವು ಇಷ್ಟಪಟ್ಟಿರ್ತೀರಿ ಅನ್ನೋದನ್ನ ಅವ್ರ ಹತ್ರ ಯಾರ ಹತ್ರನೂ ಹೇಳಿರಲ್ಲ. ಸೊ ಹಾಗಾಗಿ ಸೋನು ಅಕ್ಸೆಪ್ಟ್ ಮಾಡ್ಕೊತಾಳೆ. ಸ್ವಲ್ಪ ನೀವು ಸ್ಯಾಡ್ ಆಗ್ತೀರಾ. ಇಲ್ಲಿ ಆರಾಮ ಹಬ್ಬ ನನ್ನ ರೂಟ್ ಕ್ಲಿಯರಪ್ಪ, ಹೆಂಗೋ ಇವ್ನು ಪ್ರಪೋಸ್ ಮಾಡ್ಕೊಂಡು ಹೆಂಗೋ ಕಮಿಟ್ ಆದ ಅಂತ ಆರಾಮಿದ್ದಾನೆ. ಸೊ ನಿಮ್ಮ ಪ್ಯೂ ಡೇಸಸ್ ಹಾಗೆ ಹೋಗ್ತಾ ಇರತ್ತೆ, ಕಾಲೇಜ್ ಡೇಸಸ್. ನೀವು ಸೋನು ಮತ್ತು ಆ ಸೀನಿಯರಿಗೆ ಒಂದು ನೇಮ್ ಇಟ್ಬಿಡೋಣ, ಜಾಕ್ಸನ್ ಅಂತ. ಸೊ ಜಾಕ್ಸನ್ ಮತ್ತು ಸೋನು ಇಬ್ಬರು ತುಂಬ ಲವ್ ಮಾಡ್ತಾ ಇರ್ತಾರೆ. ನಿಮಗದು ನೋಡ್ತಾ ನೋಡ್ತಾ ಹೊಟ್ಟೆ ಉರಿತಿರುತ್ತೆ. ಯಾಕೆ ಅಂದರೆ ನೀವು ಲವ್ ಮಾಡಿರ್ತೀರಲ್ಲ. ಸೊ ಅವನ ಜೊತೆ ನಾವು ಹಿಂಗಿರಬೇಕಿತ್ತು, ಬಟ್ ಇವಳು ಇದ್ದಾಳಲ್ಲ ಅಂತ. ಬಟ್ ಏನೂ ಮಾಡೋಕ್ಕಾಗಲ್ಲ, ನಿಮ್ಮ ಫ್ರೆಂಡ್ ಅಲ್ವಾ, ಏನೂ ಹೇಳೋಕ್ಕಾಗಲ್ಲ. ಇನ್ಮೇಲೆ ಅವಳ ಲೈಫಲ್ಲಿ ನಾವು ಅಡ್ಡ ಹೋಗಬಾರ್ದು ಅಂತ ನೀವೇನು ಮಾಡ್ತೀರಾ, ಅದ್ರ ಬಗ್ಗೆ ಯಾವ ಥಾಟ್ಸ್ನೂ ಬರದೆ ನಿಮ್ಮ ಪಾಡಿಗೆ ನೀವು ಇರ್ತೀರ. ಸೊ ಹೀಗೆ ನಿಮ್ಮ ಫಸ್ಟು ಸೆಕೆಂಡ್ ಪಿ ಯು ಎಲ್ಲ ಮುಗಿಯುತ್ತೆ. ನೆಕ್ಸ್ಟು ಕಾಲೇಜಿಗೂ ಅಲ್ಲೇ ಅಡ್ಮಿಷನ್ ಆಗ್ತೀರ. ಬಿಕಾಸ್ ಯಾಕೆ ಅಂದರೆ ನಿಮ್ಮಮ್ಮ ಬೇರೆ ಕಡೆ ಎಲ್ಲೂ ಸೇರ್ಸೋದು ಬೇಡ, ಸೇಫ್ಟಿ ಮುಖ್ಯ, ಇಲ್ಲೇ ಇದ್ದರೂ ಹೋಗೋಕ್ಕೂ ಬರೋಕ್ಕೂ ಸರಿ ಆಗತ್ತೆ ಅಂತ ಹೇಳಿ ನಿಮ್ಮನ್ನ ಯಾವುದೇ ಥರ ಬೇರೆ ಕಡೆ ಎಲ್ಲಿಗೂ ಸೇರ್ಸೋಕ್ಕೆ ನಿಮಗೆ ಆಪ್ಷನ್ನೇ ಇಲ್ಲ. ಬಟ್ ಸೋನು ಸೀನಿಯರಿಗೋಸ್ಕರ ಅವಳು ಇಲ್ಲೇ ಸೇರ್ತಾಳೆ. ಬಟ್ ಮೋನು ಹಾಗಲ್ಲ, ಬೇರೆ ಕಡೆ ಅವಳು ಹೋಗ್ತಾಳೆ, ನಾನು ಬೇರೆ ಕಾಲೇಜಿಗೆ ಹೋಗ್ತೀನಿ ಅಂತ. ಸೊ ನೀವು ಮತ್ತು ಸೋನು ಇಬ್ಬರು ಆ ಕಾಲೇಜಿಗೆ ಅಡ್ಮಿಷನ್ ಆಗ್ತೀರಾ. ಆರಾಮ್ಗೆ ಹೇಳಬೇಕಾ, ಅಂತೂ ಇಂತೂ ನನ್ನ ಹುಡುಗಿ ನನ್ನ ಕಾಲೇಜಿಗೆ ಸೇರಿದ್ಲು ಅಂತ ಅವನಿಗೊಂಥರ ಫುಲ್ ಖುಷಿ. ಇವಾಗ ಕಾಲೇಜ್ ಫಸ್ಟ್ ಟೈಮ್ ಎಂಥ ಕೋಇನ್ಸಿಡೆನ್ಸೋ ಗೊತ್ತಿಲ್ಲ, ಆರಾಮೇ ನಿಮಗೆ ಕ್ಲಾಸ್ ಟೀಚರ್ ಅಂತಾರಲ್ಲ ಆ ಥರ ಕ್ಲಾಸ್ ಪ್ರೊಫೆಸರ್ ಆಗಿರ್ತಾನೆ. ಸೊ ಇವತ್ತು ನಿಮಗೆ ಫಸ್ಟ್ ಡೇ, ಇಂಟ್ರೊಡಕ್ಷನ್ ಡೇ. ಸೊ ಎಲ್ಲರ ಹತ್ರನೂ ನೇಮ್ ಕೇಳ್ಕೊತಾ ಬರ್ತಾನೆ. ಸೊ ಎಲ್ಲರೂ ಅವ್ರವ್ರ ನೇಮ್ ಹೇಳ್ತಾ ಬರ್ತಾ ಇದ್ದಂಗೆ ಸೋನು ಎದ್ದು, ಹಾಯ್ ಸರ್, ಐ ಆಮ್ ಸೋನು ಫ್ರಮ್ ಅವ್ರ ಊರ ಹೆಸರು, ಅವಳು ಏನು ಮಾಡಿದ್ಲು ಪರ್ಸಂಟೇಜ್ ಎಲ್ಲ ಹೇಳ್ಬಿಟ್ಟು ಕೂತ್ಕೊತಾಳೆ. ನೀವು ಹಾಗೆ ಹಾಯ್ ಸರ್, ಐ ಆಮ್ ವಯನ್, ನನಗೆ ಬ್ಲಾ 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 ನೀವು ಹೇಳ್ಬಿಟ್ಟು ಕೂತ್ಕೊತೀರಾ. ಬಟ್ ಆರಾಮ್ಗೆ ನಿಮ್ಮ ಬಗ್ಗೆ ಎಲ್ಲ ಗೊತ್ತು ಅಲ್ಲ, ನೀವು ವಯನ್ ಅಂತ ಗೊತ್ತು, ನಿಮಗೆ ಏನು ಇಷ್ಟ ಅನ್ನೋದು ಗೊತ್ತು, ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾನೆ. ನಿಮ್ಮ ಮೇಲೆ ಅಷ್ಟು ಅಬ್ಸೆಷನ್ ಆಗಿದ್ದಾನೆ. ನೀವು ಒಂದು ಇವಾಗ ಫ್ರೆಂಡ್ಸ್ ಜೊತೆ ಒಂದು ಗೋಬಿ ಮಂಚೂರಿ ಅಥವಾ ಏನಾದರೂ ಪಾನಿಪುರಿ ತಿನ್ನೋಕ್ಕೋದ್ರೂ ಆ ಇನ್ಫಾರ್ಮೇಷನ್ನು ಬರುತ್ತೆ. ಬಟ್ ಹೆಂಗೆ ಬರುತ್ತೆ ಅನ್ನೋದು ಗೊತ್ತಿಲ್ಲ. ನಿಮ್ಮ ನಡುವೆನೇ ಒಬ್ಬರನ್ನ ಇನ್ಫಾರ್ಮ್ನರ ಇಟ್ಕೊಂಡಿದ್ದಾನೆ. ಸೊ ಅವನು ಹಾಗೆ ಸ್ಮೈಲ್ ಮಾಡ್ತಾ ಹಾಂ ಓಕೆ ಕೂತ್ಕೊಳ್ಳಿ ಅಂತ ಹೇಳಿ ಅವತ್ತು. ಬಟ್ ಆರಾಮ್ ನೀವು ಗೊತ್ತು ಅನ್ನೋದನ್ನೆಲ್ಲ ಅವ್ನು ನಿಮ್ಮ ಹತ್ರ ಶೋ ಅಪ್ ಮಾಡ್ಕೊಂಡಿಲ್ಲ. ಸೊ ಮಾಮೂಲಿ ಪ್ರೊಫೆಸರ್ ಥರನೇ ನಿಮ್ಮ ಹತ್ರ ಟ್ರೀಟ್ ಮಾಡಿಕೊಂಡು ಅವತ್ತಿಂದು ಕ್ಲಾಸ್ನ ಮುಗಿಸ್ಕೊಂಡು ಹೋಗ್ತಾರೆ. ಸೊ ನಿಮಗೆ ನೆಕ್ಸ್ಟ್ ಕ್ಲಾಸಸ್ ಹಾಗೆ ಏನಿದ್ರು ಫಸ್ಟೇ ಇಂಟ್ರೊಡಕ್ಷನ್, ಏನಾಗಬೇಕು ಎತ್ತಾಗಬೇಕು ಅಂತೆಲ್ಲ ಕೇಳೋದಲ್ವಾ. ಸೊ ಹಾಗೆ ಹೋಗುತ್ತೆ. ಸೊ ನೆಕ್ಸ್ಟ್ ಡೇಯಿಂದ ಅಂದರೂ ನಮಗೆ ಫ್ರೆಷರ್ ಡೇ ಅಂದರೆ ಅವತ್ತೇ ಕಾಲೇಜಿಗೆ ಸೇರಿದ್ದೇ ಇಡಲ್ಲ. ಬಿಕಾಸ್ ಯಾಕೆ ಅಂದರೆ ಕಾಲೇಜಿಗೆ ಅಡ್ಮಿಷನ್ ಹಾಕೋರು ಇವಾಗ ಜೂನ್ ಕಾಲೇಜ್ ಸ್ಟಾರ್ಟು ಅಂದರೆ ಜುಲೈ ಆಗಸ್ಟ್ ಗಂಟನೂ ಹಾಗೆ ಹೀಗೆ ಒಬ್ಬೊಬ್ಬರೇ ಅಡ್ಮಿಷನ್ ಆಗ್ತಾ ಇರ್ತಾರಲ್ಲ. ಸೊ ಗ್ಯಾಪ್ ಇಟ್ಟಿರ್ತಾರೆ. ಸೊ ಫ್ರೆಷರ್ಸ್ ಡೇ ಇನ್ನೂ ಲೇಟ್ ಇದೆ. ಸೊ ಹಾಗಾಗಿ ನೀವು ಮಾಮೂಲಿ ಕಾಲೇಜ್ ಡೇ ಹೋಗ್ತಾ ಇದೆ. ಬಟ್ ಆರಾಮ್ ನಿಮ್ಮ ಮೇಲೆ ಆಗ್ತಿರೋ ಅಬ್ಸೆಷನ್ ಮೇಲೆ ಇನ್ನೂ ಜಾಸ್ತಿ ಆಗ್ತಿದೆ. ಅವ್ನು ನೋಡ್ತಾ ಇರೋದು ನಿಮಗೇನೋ ಒಂಥರ, ಇವಾಗ ಡೇ ಬೈ ಇವಾಗ ಒಬ್ಬ ಹುಡುಗ
ಹುಡುಗ ನಮ್ಮನ್ನು ಬೇರೆ ಥರ ನೋಡ್ತಿದ್ದಾನೆ ಅನ್ನೋದು ನಮಗೆ ಫೀಲ್ ಆಗುತ್ತಲ್ಲ. ಸೊ ಅದೇ ಥರನೇ ಬೇರೆ ಪ್ರೊಫೆಸರ್ನೆಲ್ಲ ನೋಡುವಾಗ ಆ ಥರ ನಿಮಗೇನು ಅನಿಸಲ್ಲ. ಬಟ್ ಆರಮ್ ಕ್ಲಾಸಲ್ಲಿ ಆರಮ್ ಬಂದು ನಿಮ್ಮ ಹತ್ರ ಒಂಥರ ಏನೋ ಒಂಥರ ರೂಡಾಗೂ ಮಾತಾಡಲ್ಲ, ಈ ಕಡೆ ಸೈಲೆಂಟಲ್ಲೂ ಮಾತಾಡಲ್ಲ, ಒಂಥರ ಮಾತಾಡ್ತಾನಲ್ಲ. ಸೊ ನಿಮಗೆ ಆರಮ್ ಮೇಲೆ ಒಂಥರ ಅನ್ನಿಸ್ತಾ ಇರ್ತದೆ, ಇವ್ರು ಯಾಕೆ ಈ ಥರ ಮಾಡ್ತಿದ್ದಾರೆ ಹಾಗೆ ಹೀಗೆ ಅಂತ. ಬಟ್ ಆರಮ್ ನಿಮ್ಮ ಹತ್ರ ಆವಾಗಲೂ ಅವನೇನು ತೋರಿಸ್ಕೊಂಡಿರೋದಿಲ್ಲ. ಸೊ ಹೀಗೆ ನಿಮ್ಮ ಡೇಸಸ್ ಪಾಸ್ ಆಗ್ತಾ ಇರತ್ತಲ್ಲ. ಒನ್ ಡೇ ನಿಮ್ಮ ಕ್ಲಾಸ್ ರೂಮಿಂದನೇ, ಅಂದರೆ ನಿಮ್ಮ ಕ್ಲಾಸ್ ಅಂದರೆ ನೆಕ್ಸ್ಟ್ ಸೀನಿಯರ್ ಇರ್ತಾರಲ್ಲ, ಥರ್ಡ್ ಇಯರ್ ಸೀನಿಯರ್ ಬಂದು ಒಬ್ಬರು ಅವರು ಜೂನಿಯರ್ ಹತ್ರ, ಅಂದರೆ ನಿಮ್ಮ ಕ್ಲಾಸ್ ಒಂದು ಹುಡುಗಿ ಹತ್ರ ಜಾನ್ ಅನ್ನೋನು ಹೇಳಿ ಕಳಿಸಿರ್ತಾನೆ, ಈ ಥರ ವಯನ್ನ ಕರ್ಕೊಂಬ ಅಂತ ಟೆರೆಸ್ ಮೇಲೆ. ಸೊ ನೀವು ಹೋಗ್ತೀರಾ, ಅಲ್ಲೋಗಿ ನೋಡಿದ್ರೆ ಅಲ್ಲಿ ಜಾನ್ ನಿಂತಿದ್ದಾನೆ. ನೀವು ಹಾಂ ಸೀನಿಯರ್ ಕರೆದ್ರಂತಲ್ಲ ಏನು ಹೇಳಿ ಅಂತ ನೀವು ಹೋಗ್ತೀರಾ. ಆಗ ಜಾನ್ ಇದ್ದನು, ವಯನ್ ನಾನು ನಿನ್ನ ಲವ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾನೆ. ಸೀನಿಯರ್ ಏನು ಹೇಳ್ತಾ ಇದ್ದೀರಾ ಅಂತ. ಇವಳು ಇಲ್ಲಿ ನೀವಿಲ್ಲಿ ಒಂಥರ ಸಡನ್ ಶಾಕಾಗಿ ನಿಂತಿರ್ತೀರಲ್ಲ, ಈ ಇನ್ಫಾರ್ಮೇಷನ್ ಆಗಲೇ ಆರಾಮಿಗೆ ಹೋಗಿರ್ತೈತೆ. ಆರಾಮ್ ಎಲ್ಲಿ ಇವಳು ಒಪ್ಕೊಂಡ್ಬಿಡ್ತಾಳೋ ಎಲ್ಲೋ ಅಂತ ಹೇಳಿ ಫಾಸ್ಟಾಗಿ ಬಂದು ಟೆರೆಸ್ ಮೇಲೆ ಬರ್ತಾನೆ. ಸೊ ಆಗ ಬರ್ತಿದ್ದಂಗೆ ಒಂಥರ ಕ್ಯಾಶುವಲಾಗಿ ಬಂದು ಆ ಸೀನಿಯರ್ನ ಏನು ಇಲ್ಲಿ ಮಾಡ್ತಿದ್ದೀರಾ, ಕ್ಲಾಸ್ ಅವರಲ್ಲಿ ಇಲ್ಲೇನು ಮಾಡ್ತಾಯಿದ್ದೀರಾ, ಹೋಗ್ರಿ ಕ್ಲಾಸಿಗೆ ಅಂತ ಸೀನಿಯರಿಗೂ ಬೈದು ಕಳಿಸ್ತಾನೆ. ನೀವು ಸಾರಿ ಸರ್ ಅಂತ ಹೋಗ್ತಾ ಇರುವಾಗ, ಒಂದು ನಿಮಿಷ ವಯನ್ ಅಂತ ಅಂದಾಗ ನೀವು ಹಾಂ ಸರ್ ಅಂತೇಳಿ ನಿಂತಿರ್ತೀರ. ಸೀನಿಯರ್ ಹೋಗೋ ಗಂಟೆ ವೆಯ್ಟ್ ಮಾಡಿ ಬಂದು ನಿಮ್ಮ ಹತ್ರ ಮಾತಾಡ್ತಾನೆ. ವಯನ್, ಹಾಂ ಸರ್, ನಾನು ನಿನ್ನ ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೀನಿ, ಏನು ಇವಾಗ ಓದೋದು ಬಿಟ್ಟು ಇದೆಲ್ಲ ಕಡೆ ನಿನ್ಗೆ ಗಮನ ಹರಿಸ್ತಿದ್ಯಾ. ಸರ್ ಅದೆಲ್ಲ ಇಲ್ಲ, ಸೀನಿಯರೇ ಹೇಳಿ ಕಳಿಸಿದ್ರು ಅಂತ ನಮ್ಮ ಫ್ರೆಂಡ್ ಬಂದು ಹೇಳಿದ್ಲು, ಅದಕ್ಕೆ ಬಂದೆ ಸರ್. ಅದಕ್ಕೆ ಬಂದೆ ಇದಕ್ಕೆ ಬಂದೆ ಅಂತ ಇರ್ಬೇಡ. ಮತ್ತೊಂದು ವಿಷಯ, ಸಂಜೆ ನಾನು ಕಾಲ್ ಮಾಡ್ತೀನಿ, ಕಾಲ್ ಪಿಕ್ ಮಾಡು. ಸರ್ ಸಂಜೆ ಕಾಲ್ ಮಾಡ್ತೀನಿ, ಕಾಲ್ ಪಿಕ್ ಮಾಡು. ಓಕೆ ಸರ್. ನೀವು ಇವ್ರೇನಕ್ಕೆ ಕಾಲ್ ಮಾಡ್ತೀನಿ ಅಂದರು. ಅಯ್ಯಯ್ಯೋ, ಅಮ್ಮನ ಹತ್ರ ಏನಾದರೂ ಹಾಕ್ಕೊಟ್ಬಿಡ್ತಾರಾ. ಹಾಗಿದ್ರೆ ಅಮ್ಮ ನಂಬರ್ ಕೊಡು, ನಾನು ಅಮ್ಮಂಗೆ ಫೋನ್ ಮಾಡ್ತೀನಿ ಅಂತ ತಾನೇ ಹೇಳಬೇಕು. ಬಟ್ ನಾನು ಕಾಲ್ ಮಾಡ್ತೀನಿ ಅಟೆಂಡ್ ಮಾಡು ಅಂತಾರೆ. ಇವ್ರ ನಂಬರ್ ಯಾವುದು ಅಂತ ನನಗೆ ಗೊತ್ತಿಲ್ವಲ್ಲ. ನೀವು ಹಿಂಗೆ ಅಂದ್ಕೊಂಡು ಹೋಗ್ತಿರುವಾಗ ಇನ್ನೂ ನೀವು ಟೆರೆಸ್ ಸ್ಟೆಪ್ ಇಳಿತಿರುವಾಗೆ, ವಯನ್ ಒಂದು ನಿಮಿಷ, ಲಾಸ್ಟ್ ನಂಬರು 12 ನೆನ್ಪಿಟ್ಕೊ ಅಂತ ಹೇಳಿ ಆರಾಮ್ ಅವನೊಂಥರ ಸ್ಮೈಲ್ ಮಾಡ್ಕೊಂಡು ಕೆನ್ನೆ ಮೇಲೆ ಒಂದು ಗುಳಿ ಬೀಳುತ್ತಲ್ಲ ಹಾಗೆ ಸ್ಮೈಲ್ ಮಾಡ್ಕೊಂಡು ಅವನು ಹೇರ್ನ ರಬ್ ಮಾಡಿಕೊಂಡು ಹಾಗೆ ಅವನು ನೀವು ಹೋಗೋ ಗಂಟ ವೆಯ್ಟ್ ಮಾಡಿ ಅವನು ಕೆಳಗಡೆ ಹೋಗ್ತಾನೆ. ಸೊ ಹಾಗೆ ಆ ಡೇನೂ ಹಾಗೆ ಪಾಸ್ ಆಗುತ್ತೆ. ನೀವು ಸಂಜೆ ಮನೆಗೆ ಹೋಗ್ತಿದ್ದಂಗೆ ಈ ವಿಷಯನ ಸೋನು ಹತ್ರನೂ ಹೇಳಿರಲ್ಲ. ಬಿಕಾಸ್ ಪ್ರೊಫೆಸರ್ ಈ ಥರ ಕಾಲ್ ಮಾಡ್ತಿದ್ದಾರೆ ಅಂದರೆ ಮತ್ತೆ ಬೇರೆ ಯಾವುದಾದ್ರೂ ಪ್ರಾಬ್ಲಮ್ ಇರುತ್ತೆ. ಸೊ ಏನು ಅಂತ ಕೇಳ್ಕೊಂಬಿಟ್ಟು ಆಮೇಲೆ ಇವಳ ಹತ್ರ ಹೇಳೋಣ ಅಂತ ಸೋನು ಹತ್ರ ಹೇಳಿರಲ್ಲ. ಬಟ್ ಸೋನು ಜಾಕ್ಸನ್ ಲವ್ ಹಾಗೆ ಹೋಗ್ತಾನೆ ಇದೆ. ಜಾಕ್ಸನ್ ಈಗ ಆಲ್ರೆಡಿ ಅವನು ಫೈನಲ್ ಇಯರ್, ಅವ್ರ ಟ್ರ್ಯಾಕ್ ಅವ್ರದ್ದು ಹೋಗ್ತಾ ಇದೆ. ಸೊ ನೀವು ಸಂಜೆ ಹೋಗ್ತಿದ್ದಂಗೆ ಒಂಥರ ಭಯ. ಯಾಕೆ ಅಂದರೆ ಇವಾಗ ನಾವೇನಾದರೂ ಒಂದು ತಪ್ಪು ಮಾಡಿ ಸಿಗಾಕೊಂಡಾಗ ಅಯ್ಯೋ ಎಲ್ಲಿ ಗೊತ್ತಾಗುತ್ತೋ, ಎಲ್ಲಿ ಹೇಳಿಬಿಡ್ತಾರೋ ಅನ್ನೋ ಫೀಲ್ ಇರುತ್ತಲ್ಲ, ಆ ಥರ ಭಯ ಮೊಬೈಲ್ ಹಿಡ್ಕೊಂಡು ಹಿಂದೆ ಮುಂದೆ ನೋಡ್ತಾನೆ ಇರ್ತೀರ. ನಿಮ್ಮಮ್ಮ, ಹೇ ವಯನ್ ಏನೇ ಆಯಿತು, ಬಂದಾಗಿಂದ ಮೊಬೈಲ್ ಹಿಡ್ಕೊಂಡು ಆ ಕಡೆ ಈ ಕಡೆ ಹೋಗಿಲ್ಲ, ಏನಕ್ಕೆ ಹಂಗೆ ಮಾಡ್ತಿದ್ಯಾ, ಯಾವಾಗ ಮೊಬೈಲ್ ಬಿಕಾಸಿ ನಿಮ್ಮ ಫ್ರೆಂಡ್ ಮನೆ ಆ ಮನೆ ಅಂತ ಹೋಗ್ತಿದ್ದೆ, ಇನ್ನೂ ಎಲ್ಲೂ ಹೋಗಿಲ್ಲ. ಅಮ್ಮ ನನಗೆ ಮೂಡಿಲ್ಲ, ಸುಮ್ಮನೆ ಇರಮ್ಮ, ತಲೆನೋವ್ತಿದೆ. ಅದಕ್ಕೆ ತಲೆನೋವು ಅಂದರೆ ಯಾರಾದರೂ ಮೊಬೈಲ್ ಹಿಡ್ಕೊಂಡು ಕುತ್ಕೊತಾರ. ಅಮ್ಮ ತಲೆನೋವು ಏನಿಲ್ಲ ಬಿಡಮ್ಮ, ಅದು ನನ್ನ ಫ್ರೆಂಡು ಒಂದು PDF ಕಳಿಸ್ತೀನಿ ಅಂದ್ಲು, ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಏನೋಪ್ಪ, ಸರಿ ಅಂದು ಅವರು ರೂಮ್ ಒಳಗಡೆ ಹೋಗ್ತಾರೆ. ಸೊ ಇಲ್ಲಿ ವರ್ಕೆಲ್ಲ ಮುಗಿಸಿ ಅವನು ಹೋಗಿ ಮನೆಗೆ ಹೋಗಿ ಫ್ರೆಶ್ ಆಗಿ ಆಮೇಲೆ ಒಂದು 8 ಗಂಟೆ ಹಂಗೆ ಫೋನ್ ಮಾಡ್ತಾನೆ ನಿಮಗೆ ಅವ್ನು ಫೋನ್ ಬರ್ತಿದ್ದಂಗೆ ಹಾರ್ಟ್ ಬಿಟ್ ರೈಸ್ ಆಗ್ತಾ ಇದೆ. ನೀವು ಆ ಫೋನ್ನ ತೊಗೊಂಡು ಫಸ್ಟು ಓಡೋಗಿ ಟೆರೆಸ್ ಮೇಲೆ ನಿಂತ್ಕೊತೀರ. ಅಟೆಂಡ್ ಮಾಡಿಬಿಟ್ಟು, ಹಾಂ ಸರ್ ಹೇಳಿ ಅಂತ ನೀವು ವಾಯ್ಸೇ ಬರ್ತಿಲ್ಲ. ಹೇ ವಯನ್ ಜಸ್ಟ್ ಕೂಲ್, ಯಾಕೆ ಇಷ್ಟು ಪ್ಯಾನಿಕ್ ಆಗ್ತಿದೆಯಾ, ನಾನು ನಾರ್ಮಲಾಗೇ ಮಾತಾಡ್ತೀನಿ ಅಂದಿದ್ದು. ಸೊ ಡೋಂಟ್ ಬಿ ಪ್ಯಾನಿಕ್, ಓಕೆ. ಸರ್ ಓಕೆ, ಏನು ಹೇಳಬೇಕು, ಏನು ಮಾತಾಡಬೇಕು. ಹಾಂ ಅದ್ರ ಬಗ್ಗೆನೇ ಮಾತಾಡೋಕ್ಕೆ ಫೋನ್ ಮಾಡಿದ್ದು. ಬಟ್ ಇವಾಗ ನಿನಗೆ ಪ್ಯಾನಿಕ್ ಆಗಬೇಡ ಅಂದು, ಬಟ್ ನನಗೆ ಪ್ಯಾನಿಕ್ ಆಗ್ತಿದೆ. ಸರ್ ಜಾಸ್ತಿ ಟೆನ್ಷನ್ ಮಾಡ್ಕೊಬೇಡ, ಹೇಳೋದನ್ನ ಕೇಳು.
ನಿನಗೆ ಓಕೆ ಅಂದರೆ ನೆಕ್ಸ್ಟ್ ಮಾತಾಡು, ಇಲ್ಲ ಅಂದರೆ ಓಕೆ ಇಲ್ಲ ಅಂತ ಮಾತ್ರ ಹೇಳ್ಬಿಟ್ಬಿಡ, ವೆಯ್ಟ್ ಮಾಡ್ತೀನಿ ಆಯಿತಾ ಅಂತ ಆರಮ್ಮು ನಿಮ್ಮನ್ನ ನಾಟ್ ಓಕೆ ಅನ್ನೋ ಆಪ್ಷನ್ನಿಗೆ ಬಿಡ್ತಾ ಇಲ್ಲ. ಸರ್ ಏನು ಹೇಳ್ತಿದ್ದೀರಾ? ಅದು ನಾನು ನಿನ್ನನ್ನು 3 ಇಯರ್ಸಿಂದ ಲವ್ ಮಾಡ್ತಾ ಇದ್ದೀನಿ, 3 ಇಯರ್ಸಿಂದ ನಿನ್ನನ್ನು ಅಬ್ಸರ್ವ್ ಮಾಡ್ತಾ ಇದ್ದೀನಿ. ಸೊ ಐ ಲವ್ ಯು. ಇದನ್ನು ನಾನು ನಿನ್ನ ಮುಂದೆನೇ ಹೇಳಬೇಕು ಅನ್ನಿಸ್ತು, ಬಟ್ ಕಾಲೇಜಲ್ಲಿ ಹೇಳೋದು ಸರಿ ಅನಿಸಿಲ್ಲ. ಬಟ್ ನಿನಗೆ ಓಕೆ ಅಂದರೆ ಒನ್ ಡೇ ಮನೆಗೆ ಬಂದು ನಿಮ್ಮ ಅಮ್ಮನ ಹತ್ರ ಎಲ್ಲ ಮಾತಾಡ್ತೀನಿ. ಸರ್ ಏನು ಹೇಳ್ತಿದ್ದೀರಾ? ಜಸ್ಟ್ ವಯನ್ ಲಿಸನ್ ಮಾಡು, ಜಾಸ್ತಿ ಯೋಚನೆ ಮಾಡಬೇಡ. ನಾನು ನಿನ್ನನ್ನು ಲವ್ ಮಾಡ್ತಾಯಿದ್ದೀನಿ, ನಿನ್ನ ಮೇಲೆ ಅಷ್ಟು ಲವ್ ಇಟ್ಕೊಂಡಿದ್ದೀನಿ. ಸೊ ನಿನ್ನ ಫ್ಯೂಚರ್ ಆಗಲಿ, ನಿನ್ನ ಪ್ರೆಸೆಂಟ್ ಆಗಲಿ ಯಾವುದಕ್ಕೂ ತೊಂದರೆ ಆಗದೇ ಇರೋ ರೀತಿ ನೋಡ್ಕೊಳ್ತೀನಿ ವಯನ್. ಪ್ಲೀಸ್ ಅಕ್ಸೆಪ್ಟ್ ಮಾಡ್ಕೊತೀಯಾ ಅಂತ ಹೇಳಿ ಆರಾಮು ಸೈಲೆಂಟ್ ಆಗ್ತಾನೆ. ನೀವು ಸರ್ ಟೈಮ್ ಕೊಡೋಕ್ಕಾಗತ್ತಾ? ಹಾಂ ವಯನ್, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ, ಟೈಮ್ ತೊಗೊಂಡೇ ನೀನು ನನಗೆ ಆನ್ಸರ್ ಮಾಡು. ಬಟ್ ನೋ ಅನ್ನೋ ಆನ್ಸರ್ ಮಾತ್ರ ಬರಬಾರ್ದು ಅಷ್ಟೇ. ನೀನು ಎಷ್ಟಾದರೂ ಟೈಮ್ ತೊಗೋ, ಓಕೆನಾ? ಬಟ್ ನಾನು ಯಾವುದೇ ರೀತಿ ಡಿಸ್ಟರ್ಬ್ ಮಾಡಲ್ಲ. ಬಟ್ ನಿನಗೋಸ್ಕರ ನಾನು ವೆಯ್ಟ್ ಮಾಡ್ತೀನಿ ಅಂತ ಹೇಳಿ ಆರಾಮು ಕಾಲ್ ಕಟ್ ಮಾಡ್ತಾನೆ. ಸೊ ನಿಮಗಿದು ಕನಸಾ ನಿಜಾನೋ ಅಂತ ಗೊತ್ತಾಗ್ತಾ ಇಲ್ಲ. ನೀವು ಒಂಥರ ಸಡನ್ ಶಾಕಲ್ಲಿ ಹಾಗೆ ಸ್ಟ್ಯಾಚ್ಯೂ ಥರ ನಿಂತ್ಕೊಂಡಿದ್ದೀರಾ. ಆಮೇಲೆ ನಿಮ್ಮಮ್ಮ, ಹೇ ವಯನ್ ಅಲ್ಲಿ ಏನೇ ಮಾಡ್ತಿದ್ದೀಯ ಇಷ್ಟೊತ್ತಲ್ಲಿ? ಬಂದೆ, ನಮ್ಮ ಫ್ರೆಂಡ್ ಫೋನ್ ಮಾಡಿದ್ಲು, ಮಾತಾಡ್ತಾ ಇದ್ದೆ, ಬಂದೆ ಅಂತ ನೀವು ಬರ್ತೀರಾ. ನಿಮ್ಮಮ್ಮನೂ ಸರಿ ಊಟ ಮಾಡು ಅಂತ ಹೇಳಿ ಊಟ ಹಾಕ್ತಾರೆ. ನೀವು ಆ ಊಟನ ತಿನ್ನೋದೋ ಬೇಡೋ ಅನ್ನೋ ರೇಂಜಲ್ಲಿ ತಿಂತಾ ಇದ್ದೀರಾ. ಏನೇ ಮಾಡ್ತಿದ್ದೀಯಾ ತಿನ್ನೆ ಅಂತ ಅವರು ಹೇಳ್ತಾರೆ. ನೀವು ಸರಿ ಅಂತ ಹೇಳಿ 4 ತುತ್ತು ಊಟ ಮಾಡಿಬಿಟ್ಟು, ಅಮ್ಮ ನನಗೆ ಬೇಡ ಹಸ್ವಿಲ್ಲ. ಅಯ್ಯೋ ಏನೇ ಆಗಿದೆ ಇವತ್ತು ನಿನಗೆ? ಒಂಥರ ಆಡ್ತಿದೆಯಲ್ಲ, ಏನಾದರೂ ಆಗಿಬಿಡ್ತೇನೆ, ಬರ್ತಾಗಿರ್ತೆ ಏನಾದರೂ ಗಾಳಿ ಗೀಳಿ ಸೋಕಾಯ್ತಾ ಅಂತ ಹೇಳಿ ನಿಮ್ಮಮ್ಮ ಹೋಗೋದಕ್ಕಲ್ಲ ದೃಷ್ಟಿ ಗಿಷ್ಟಿ ಎಲ್ಲ ತೆಗಿತಿದ್ದಾರೆ. ಏನಿಲ್ಲಮ್ಮ ಅಂತ ನನಗೆ ನಿದ್ದೆ ಬರ್ತಿದೆ ಅಂತ ಹೋಗಿ ಮಲ್ಕೊತೀರಾ. ಬಟ್ ನಿಮಗೆ ಕನಸಾ ನಿಜಾನ ಅಂತ ಗೊತ್ತಾಗ್ತಿಲ್ಲ. ಯಾಕೆಂದರೆ ಕಾಲೇಜಲ್ಲಿರೋ ಎಲ್ಲರೂ ಹುಡುಗಿರಿಗೂ ಆರಾಮ್ ಅಂದರೆ ಅಷ್ಟಿಷ್ಟ. ಅವ್ರೊಂಥರ ಯಾರ ಹತ್ರನೂ ಮಾತಾಡೋದಿಲ್ಲ, ಡೀಸೆಂಟ್. ಬಟ್ ಅವ್ರ ಲುಕ್ಕಲ್ಲಿ ಒಂಥರ ಟೆರರ್ ಇರುತ್ತೆ. ಸೊ ಹುಡುಗಿರೆಲ್ಲ ವಾವ್ ಅನ್ನೋ ರೇಂಜಲ್ಲಿ ಇರ್ತಾರೆ. ಆರಾಮ್ ಅಷ್ಟು ನೀಟಾಗಿ ಇನ್ಸರ್ಟ್ ಎಲ್ಲ ಮಾಡಿಕೊಂಡು ಸ್ಪೆಕ್ಟೆಲ್ಲ ಹಾಕ್ಕೊಂಡು ಅಷ್ಟು ನೀಟಾಗಿರ್ತಾರೆ. ಅವರು ನನ್ನನ್ನು ಇದು ಕನಸಾ ನಿಜನಾ? ಅಯ್ಯೋ ಏನು ಇದು ಕನಸ ಅಂತ ಕೆನ್ನೆಲೆಲ್ಲ ಹೊಡ್ಕೊತಿದ್ದೀರ. ಸೊ ನೀವು ಸರಿ ನಾಳೆ ಏನಿದ್ರು ನೋಡೋಣ ಅಂತ ಹೇಳಿ ನಿಮ್ಮ ಪಾಡಿಗೆ ನೀವು ಮಲ್ಕೊತೀರ. ಹೀಗೆ ಇದ್ರೆ ಆಗಲ್ಲ ಅಂತ ಹೇಳಿ ನೀವು ಹಾಗೆ ಮಲ್ಕೊಳ್ತಿದ್ದಂಗೆ ಆ ಡೇನೂ ಹಾಗೆ ನಿದ್ದೆಲೇ ಹೋಗಿಬಿಡತ್ತೆ. ಸೊ ನೆಕ್ಸ್ಟ್ ಡೇ ನೀವು ಕಾಲೇಜಿಗೆ ಹೋಗಬೇಕಲ್ಲ. ಸೊ ನಿದ್ದಳು ಕಾಲ್ ಮಾಡಿಬಿಟ್ಟು, ಮಚ್ಚಿ ನಾನು ಬರೋಲ್ಲ ಮಚ್ಚಿ, ನನ್ನ ಹುಡುಗನ ಜೊತೆಗೆ ಹೊರಗಡೆ ಹೋಗ್ತಿದ್ದೀನಿ, ನಮ್ಮಮ್ಮ ಏನಾದರೂ ಫೋನ್ ಮಾಡಿದ್ರೆ ನನ್ನ ಜೊತೆನೇ ಇದ್ದಾಳೆ ಅಂತ ಅವ್ನು ಬಿಟ್ಟಾಕ್ಬಿಡು ಅಂತ ಹೇಳಿಬಿಟ್ಟು ಅವಳು ಫೋನ್ ಕಟ್ ಮಾಡ್ತಾಳೆ. ನೀವು ಅವಳ ಫೋನ್ ಬಂದಮೇಲೆ ಎಚ್ಚರಾಗಿರ್ತೀರ. ಹಾಂ ಸರಿ ಅಂತ ಹೇಳಿ ನೀವು ಹೋಗಿ ಫ್ರೆಶ್ ಆಗ್ತಾ ಇದ್ದೀರಾ. ಫ್ರೆಶ್ ಆಗಿ ತಿಂಡಿ ಎಲ್ಲ ತಿಂದ್ಕೊಂಡು ಕಾಲೇಜಿಗೆ ರೆಡಿ ಆಗ್ತಿದ್ದೀರಾ. ಬಟ್ ನಿಮಗೆ ಇವತ್ತು ಕಾಲೇಜಿಗೆ ಹೋಗೋಕ್ಕೆ ಒಂಥರ ಆಗ್ತಿದೆ. ಇವಾಗ ಒಬ್ಬರು ಪ್ರಪೋಸ್ ಮಾಡಿರ್ತಾರೆ. ಸೊ ಅವ್ರನ್ನ ಫೇಸ್ ಮಾಡಬೇಕು ಅಂದರೆ ಹೆಂಗಿರುತ್ತೆ ಹೇಳಿ? ಸೊ ಆ ಫೀಲಿಂಗಲ್ಲಿ ನೀವು ಅಯ್ಯೋ ಅಂದ್ಕೊಂಡು ಒಂಥರ ಅಂದ್ಕೊಂಡು ಹಾಗೇ ಕಾಲೇಜಿಗೆ ರೆಡಿಯಾಗಿ ಹೋಗ್ತಾ ಇದ್ದೀರಾ. ನಿಮಗಿನ್ನೂ ಕಾಲೇಜಿಗೆ ಹೋಗ್ತಿದ್ದಂಗೆ ಆರಾಮ್ ಇವತ್ತು ಲೇಟಾಗಿ ಬರ್ತಾರೆ. ಸೊ 1 hour ಲೇಟ್ ಅಂತ ಹೇಳಿದಾರಂತೆ. ಸೊ ಅವ್ರ ಕ್ಲಾಸೇ ಫಸ್ಟ್ ಇರುತ್ತೆ. ಬಟ್ ಆರಾಮ್ ಬಂದಿರಲ್ಲ. ಬಿಕಾಸ್ ಆರಾಮಿಗೆ ಗೊತ್ತಿರುತ್ತೆ ನೀವು ಒಂಥರ ಅನ್ಕಂಫರ್ಟಬಲಾಗಿ ಫೀಲ್ ಆಗುತ್ತೆ ಅಂತ. ಸೊ ಅವನು ಹಾಗಾಗಿ ಆ ಕ್ಲಾಸ್ನ ಸ್ಕಿಪ್ ಮಾಡಿರ್ತಾನೆ. ಸೊ ನಿಮಗೆ ಹಾಗೆ ಸರ್ಕಮ್ಟೆನ್ಸ್ ಬರುತ್ತೆ. ಸೊ ನೆಕ್ಸ್ಟ್ ವೀಕಲ್ಲಿ ಫ್ರೆಷರ್ಸ್ ಡೇ ಇದೆ ಅಂತ ಹೇಳಿ ನಿಮಗೊಂಥರ ಖುಷಿ. ಯಾಕೆ ಅಂದರೆ ಅಯ್ಯ ಜಾಲಿ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಕೊಡ್ಬೋದು ಅಂತ ಹೇಳಿ ಆಗಲೇ ನೀವು ಇನ್ನೂ ಅವ್ರು ಹೇಳಿದ್ದಾರೆ. ಡೇಟ್ನೆಲ್ಲ ಫಿಕ್ಸ್ ಮಾಡ್ತಿದ್ದಂಗೆ ಯಾರ್ಯಾರು ಏನೇನಕ್ಕೆ ಸೇರ್ತೀರಾ ಅನ್ನೋದನ್ನ ಬಂದು ನೇಮ್ ಕೊಡಿ ಇಂಥ ಸರ್ ಹತ್ರ ಅಂತ ಹೇಳಿ ಸರ್ ನೇಮು ಅಂತ ಹೇಳಿಬಿಟ್ಟು ಹೋಗಿರ್ತಾರೆ. ಸೊ ನೀವು ಹೋಗಿ ಡ್ಯಾನ್ಸ್ ಪರ್ಫಾರ್ಮೆನ್ಸಿಗೆ ಕೊಟ್ಟಿರ್ತೀರ. ಸೊ ಮತ್ತು ಫ್ರೆಷರ್ಸ್ ಡೇಗೆ ನಮ್ಮ ಕಲ್ಚರ್ ಇರಲಿ, ನಮ್ಮ ಕಲ್ಚರ್ ಡ್ರೆಸ್ಸೇ ಹಾಕ್ಕೊಂಬರ್ಬೇಕು ಅಂತೇಳಿ ಅನೌನ್ಸ್ ಮಾಡಿರ್ತಾರೆ. ಸೊ ಅವತ್ತು ಸ್ಯಾರಿನೇ ಉಟ್ಕೊಂಬರ್ಬೇಕು ಅಂತಲೂ ಹೇಳಿರ್ತಾನೆ. ಸೊ ನೀವು ಸರಿ ಸ್ಯಾರಿ ತಾನೇ ಅಷ್ಟರಲ್ಲಿ ರೆಡಿ ಮಾಡೋಣ ಅಂತೇಳಿ ನಿಮ್ಮಮ್ಮ
ಆ ಡೇ ಹಾಗೆ ಪಾಸಾಗಿರುತ್ತೆ. ಸೊ ಮನೆಗೆ ಬರ್ತಿದ್ದಂಗೆ ಆರಾಮ ಆವತ್ತಿನ ಡೇನೇ ಬಂದಿರಲ್ಲ. ಬಿಕಾಸ್ ನಿಮಗೆ ಒಂಥರ ಫೀಲ್ ಮಾಡಿಸ್ಬಾರ್ದು ಅನ್ಕಂಫರ್ಟಬಲ್ ಆಗಿ ಅಂತ ಹೇಳಿ ಅವತ್ತಿನ ಡೇನೇ ಬಂದಿರಲ್ಲ. ಸೊ ನೀವು ಆ ಫ್ರೆಷರ್ಸ್ ಡೇದು ಡ್ಯಾನ್ಸು ಗೀನ್ಸು ಅಂತೇಳಿ ಫ್ರೆಂಡ್ಸ್ ಜೊತೆ ಓಡಾಡ್ತೀರಿ. ಸೊ ಆರಾಮ್ ಹೇಳಿರೋ ವಿಷಯನೇ ಮರೆತುಬಿಟ್ಟಿರ್ತೀರ. ಸೊ ಅದರಿಂದ ನೀವು ಮೂವ್ ಆನ್ ಆಗಿಬಿಟ್ಟಿರ್ತೀರ. ಸೊ ಹಾಗೆ ಮನೆಗೆ ಬಂದು ನಿಮ್ಮ ಅಮ್ಮನ ಹತ್ರ ನನಗೆ ಸ್ಯಾರಿ ಬೇಕು ಅದೆಲ್ಲ ಹೇಳಿ ಅವ್ರ ಹತ್ರ, ನಿಮ್ಮ ಅಮ್ಮನೇ ಒಬ್ಬರು ಟೈಲರ್. ಸೊ ಹಾಗಾಗಿ ಅವ್ರ ಹತ್ರನೇ ಹೇಳಿ ಬ್ಲೌಸ್ನೆಲ್ಲ ಸ್ಟಿಚ್ ಮಾಡೋಕ್ಕೆ ಹೇಳಿರ್ತೀರ. ಸೊ ಟೈಮ್ ಆಗ್ತಿದ್ದಂಗೆ ನಮ್ಮ ಆರಾಮ್ ವೆಯ್ಟ್ ಮಾಡ್ತಾ ಇರ್ತಾನೆ. ಸೊ ನೀವು ಮನೆಗೆ ಹೋಗಲಿ ಆಮೇಲೆ ಕಾಲ್ ಮಾಡೋಣ ಅಂತ. ಬಿಕಾಸ್ ಅವ್ನು ಮನೇಲೇ ಇರ್ತಾನೆ. ಬಟ್ ಅವ್ನಿಗೆ ಮನೇಲಿ ಇರೋಕ್ಕೆ ಆಗ್ತಾ ಇರಲ್ಲ. ನಿಮಗೆ ಅನ್ಕಂಫರ್ಟಬಲಾಗಿ ಫೀಲ್ ಮಾಡಬಾರ್ದು ಅಂತ ಬಾಸ್ ಮನೆಯಲ್ಲೇ ಕಾಲ ಕಳೆದಿರ್ತಾರೆ. ಸೊ ಹೊರಗಡೆ ಎಲ್ಲೂ ಹೋಗಲ್ಲ. ಬಿಕಾಸ್ ಆರಾಮಾಗಿ ಹೊರಗಡೆ ಸುತ್ತಬೇಕು ಅನ್ನೋದೇನೂ ಇಲ್ಲ. ಈ ಥರ ಬೇರೆ ಡ್ರಿಂಕ್ಸ್ ಆ ಥರ ಯಾವುದೇ ರೀತಿ ಕೆಟ್ಟ ಚಟನೂ ಇರೋದಿಲ್ಲ. ಸೊ ಮನೆ ಆಯಿತು, ಕೆಲಸ ಆಯಿತು, ಅವ್ನು ಇದಾಯಿತು ಅನ್ನೋ ರೇಂಜಲ್ಲಿ ಇರ್ತಾನೆ. ಸೊ ಅವನು ನೀವು ಮನೆಗೆ ಹೋಗಿರ್ತೀರ ಅನ್ನೋದು ಗೊತ್ತಾಗಿ ಒಂದು 6:30, 7 ಅನ್ನೋಂಗೆ ಕಾಲ್ ಮಾಡ್ತಾನೆ. ನೀವು ಫೋನ್ನ ಅಲ್ಲಿವರೆಗೂ ಆ ಮ್ಯಾಟ್ರನ್ನೇ ಮರೆತುಬಿಟ್ಟಿರ್ತೀರ. ಅದನ್ನ ಅಲ್ಲೇ ಫೋನ್ ಬಿಗಾಸ್ಬಿಟ್ಟು ನೀವು ಹೋಗಿ ಟಿ ವಿ ನೋಡ್ತಾ ಇರ್ತೀರ. ನಿಮ್ಮಮ್ಮ, ಏ ವಯನ್, ಯಾರ್ದೋ ಪ್ರೊಫೆಸರ್ ಅಂತ ಫೋನ್ ಬರ್ತಿದೆ ಕಣೆ ಅಂತ ಹೇಳ್ತಿದೆ. ಅಯ್ಯೋ ಪ್ರೊಫೆಸರಾ, ಇರಮ್ಮ ಬಂದೆ ಅಂತ ಹೇಳಿ ಹೋಗಿ ಫೋನ್ನ ನಿಮ್ಮ ಅಮ್ಮನಿಂದ ಪಟ್ಟಂತ ಕಸ್ಕೊತೀರ. ನಿಮ್ಮಮ್ಮ, ಏಯ್ ಏನೇ ಮಾಡಿದ್ದೀಯಾ, ಯಾಕೆ ಫೋನ್ ಮಾಡ್ತಿದ್ದಾರೆ? ಅಯ್ಯೋ ಅಮ್ಮ ಏನಿಲ್ಲ ಅಮ್ಮ, ಅವ್ರ ಹತ್ರ ಒಂದು ಡೌಟ್ ಕೇಳಬೇಕಿತ್ತು, ಆವಾಗಲೇ ಕಾಲ್ ಮಾಡಿದೆ, ಅವ್ರು ಅಟೆಂಡ್ ಮಾಡಲಿಲ್ಲ. ಸೊ ಇವಾಗ ಮಾಡ್ತಿದ್ದಾರೆ, ಇರು ಅವ್ರ ಹತ್ರ ಮಾತಾಡ್ಕೊಂಬರ್ತೀನಿ ಅಂತ ಹೇಳಿ ನೀವು ಹೋಗ್ತೀರಾ. ನಿಮ್ಮಮ್ಮನೇ, ಹೇ ಇಲ್ಲೇ ಮಾತಾಡ್ಬೋದಲ್ಲ, ಇರಮ್ಮ, ನೀವು ಟಿ ವಿ ಸೌಂಡಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ನಾನು ಕೇಳೋ ಕ್ವಶನ್ ಆಮೇಲೆ ನನಗೆ ಮರ್ತೋಗ್ಬಿಟ್ಟೈತೆ ಅವ್ರು ಆನ್ಸರ್ ಹೇಳಿದ್ದು ಅಂತ ಹೇಳಿ ನಿಮ್ಮ ಅಮ್ಮನ ಹತ್ರ ಏನೋ ಮಳಗ್ಬಿಟ್ಟು ಮೇಲ್ಗಡೆ ಹೋಗ್ತೀರಾ. ಅದು ಆಲ್ರೆಡಿ ಒಂದು ಸರಿ ಕಟ್ಟಾಗಿರುತ್ತೆ. ಸೊ ರಿಟರ್ನ್ ಮತ್ತೆ ಕಾಲ್ ಬರುತ್ತೆ. ನೀವು ಮಾಡಲೋ ಬೇಡವೋ ಅಂತ ಕೈ ಇಟ್ಕೊಂಡು ಆ ಫೋನ್ನ ನೋಡೋದು ಆಫ್ ಮಾಡೋದು ಮಾಡ್ತಾಯಿರ್ತೀರ. ಮತ್ತು ರಿಟರ್ನ್ ಆರಾಮಾಗಿ ಕಾಲ್ ಮಾಡ್ತಾನೆ. ನೀವು ಆಗ ಅಟೆಂಡ್ ಮಾಡ್ತೀರಾ. ಫಸ್ಟ್ ರಿಂಗಿಗೆ ಅಟೆಂಡ್ ಮಾಡ್ತೀರಾ. ಇಲ್ಲ ಆರಾಮಿಗೆ ಒಂಥರ ಸ್ಮೈಲು. ಸೊ ಏನು ರೀ ಮೇಡಮ್, ಇವತ್ತು ಹೇಗಿತ್ತು ಕಾಲೇಜು? ಸರ್ ಯಾಕೆ ನೀವು ಬಂದಿರಲಿಲ್ಲ? ಹೋ, ನಾನು ಬಂದಿಲ್ಲ ಅನ್ನೋದಾದರೂ ಗಮನಿಸಿದ್ಯಾ? ಗೊತ್ತಾಯಿತು ಮೇಡಮ್ ಅವ್ರು ಇವತ್ತು ಫುಲ್ ಹ್ಯಾಪಿಯಾಗಿದ್ರಿ ಅನಿಸುತ್ತೆ. ಅಲ್ಲ, ಅದು ಹೆಂಗೆ ನಿಮಗೆ? ಅದೆಲ್ಲ ಹಾಗೆ ಗೊತ್ತಾಗತ್ತೆ. ಸರಿ, ಮತ್ತು ಏನು ಡ್ಯಾನ್ಸ್ ಕಾಂಪಿಟೇಷನಿಗೆಲ್ಲ ನೇಮ್ ಕೊಟ್ಟಾಯ್ತಾ? ಹಾಂ ಸರ್ ಕೊಟ್ಟಾಯಿತು. ನಿಮಗೆ ಹೇಗೆ ಹೇಳಲಿಲ್ವಾ? ನಮಗೆಲ್ಲ ಹಾಗೆ ಇನ್ಫಾರ್ಮೇಷನ್ ಬರುತ್ತೆ. ಮತ್ತು ನಾನು ಹೇಳಿದ ವಿಷಯ ಏನಾಯಿತು? ಏನು ವಿಷಯ? ಅಯ್ಯೋ ದೇವ್ರೇ, ಹೇ ನಿನ್ನೆ ತಾನೇ ಪ್ರಪೋಸ್ ಮಾಡಿದೆ ಸರ್. ಅದು ಫಸ್ಟು ಈ ಸಾರು ಮೋರು ಅನ್ನೋದನ್ನ ಬಿಡು. ಜಸ್ಟ್ ಕಾಲ್ ಆರಾಮ್ ಸರ್. ಆರಾಮ್, ನಿನಗೆ ಮಾತ್ರ ಆರಾಮ್. ಇಲ್ಲ ನಮ್ಮ ಜುನ್. ಯಾವುದೋಕೆ ಸರ್? ನೇಮ್ ಕರೆಯೋದಾ? ಜಾಸ್ತಿ ಡವ್ ಮಾಡಬೇಡ, ಹೇಳು. ನಿನಗೂ ನಾನು ಇಷ್ಟ ಅನ್ನೋದು ನನಗೆ ಗೊತ್ತಿದೆ. ಹಾಂ, ಹೆಂಗೆ ಗೊತ್ತು? ಏನು? ಅಲ್ಲ ಅದು ಹೆಂಗೆ ಅಂತ ನಾನು ಹೇಳಿದೆ. ಹೋ ಹೌದಾ? ನಾನು ನೋಡುವಾಗ ಮೇಡಮ್ಮವರು ನೀವು ನೋಡ್ತೀರಾ, ನಾನು ಈ ಕಡೆ ತಿರುಗಿದಾಗ ಮೇಡಮ್ಮವ್ರು ಸ್ಮೈಲ್ ಮಾಡ್ತೀರಾ. ಅದೆಲ್ಲ ಗೊತ್ತಿಲ್ಲ ಅಂದ್ಕೊಂಡಿದ್ದೀರಾ? ಅಲ್ಲ, ಅದು ಸುಮ್ಮನೆ ನೋಡ್ತಿದ್ದಿದ್ದು. ನೀವು ಕ್ಲಾಸ್ ಮಾಡ್ತೀರ, ಎಲ್ಲ ಹುಡುಗಿರು ನೋಡ್ತಾರೆ, ಆ ಥರನೇ ನಾನು ನೋಡಿದ್ದು. ಹೋ ಹೌದಾ, ಆ ಥರನೇನಾ? ಹಾಂ ಸರ್, ಆ ಥರನೇ. ಹಾಂ ಸರಿ. ಈಗ ಹೇಳು ಆನ್ಸರ್. ಸರ್ ನೀನು ಹ್ಞೂ ಅಂದರೆ ಇವಾಗೇ ಮನೆಗೆ ಬರ್ತೀನಪ್ಪ. ನಾನು ಬಂದು ನಿಮ್ಮ ಅಮ್ಮನ ಹತ್ರ ಮಾತಾಡ್ತೇನೆ. ಅಯ್ಯೋಯ್ಯೋ ಬೇಡ, ಇನ್ನೊಂದು ಸ್ವಲ್ಪ ದಿನ ಆಗಲಿ, ಆಮೇಲೆ ಬಂದು ಮಾತಾಡಿ. ಹಾಂ, ಹಾಗಿದ್ರೆ ಓಕೆನಾ? ಅಯ್ಯೋ, ಇನ್ನೊಂದು ಸ್ವಲ್ಪ ದಿನ ಅಲ್ಸನ ಅಂದ್ಕೊಂಡ್ರೆ ನಾನು ಹೇಳ್ಬಿಟ್ನಲ್ಲ. ಹಾಂ, ಕೇಳಿಸ್ಲಿಲ್ಲ. ಏನಿಲ್ಲ, ಓಕೆ. ಎಂತ? ಏನೋ ಲಡ್ಡು ಕೊಟ್ಟೆ ತಗೊಳ್ಳಿ ತಿನ್ನಿ, ಓಕೆನಾ ಅನ್ನೋರಂಗೆ ಹೇಳ್ತಿದ್ಯಾ? ಅಯ್ಯೋ, ನೀವು ಹೇಳಿದ್ದಕ್ಕೆ ಓಕೆ. ನಾನು ಏನು ಹೇಳ್ದೆ, ಏನೇ ಕೇಳ್ತಿದ್ದೀರ? ಸರ್, ನಾನು ಕೇಳಿದ್ದು ಏನು ಹೇಳು, ಏನು ಕರೆಕ್ಟಾಗಿ. ಓಕೆ ಅಂದರೆ ನನಗೆ ಏನಕ್ಕೆ ಓಕೆ ಹೇಳ್ತಿ ಅಂತ ನಾನು ಅಂದ್ಕೊಂಡು, ನೀವು ಯಾವುದಕ್ಕೆ ಓಕೆ ಅಂತ ಕೇಳಿದ್ರೋ ಅದಕ್ಕೆ. ಇಷ್ಟೊಂದು ಹೇಳೋ ಬದಲು ನಾನು ನಿಮ್ಮ ಲವ್ ಮಾಡ್ತಿದ್ದೀನಿ ಸರ್ ಅಂತ ಹೇಳ್ಬೋದಲ್ಲ. ಹಾಂ, ನಾನು ನಿನ್ನ ಲವ್ ಮಾಡ್ತಿದ್ದೀನಿ ಆರಾಮ್. ವಾವ್, ವಾಟ್ ಎ ಸ್ಪೀಡ್ ಬೇಬಿ. ಹೌದಾ?
ಹಾಗೇ ಆರಾಮು ನಿಮ್ಮ ಜೊತೆ ತುಂಬ ಅಷ್ಟು ಲವ್ಲಿಯಾಗಿ ಮಾತಾಡ್ತಾನೆ ಅಂದರೆ ಅಷ್ಟು ಲವ್ಲಿಯಾಗಿ ಮಾತಾಡ್ತಾನೆ. ರೂಡ್ ಅನ್ನೋ ವರ್ಡೇ ಅವನ ಹತ್ರ ಮಾತೇ ಇಲ್ಲ. ಸೊ ಅವನು ಹಾಗೆ ಮಾತಾಡಿ ಹಾಗೆ ನಿಮ್ಮ ಡೇಸಸ್ಸು ಪಾಸ್ ಆಗ್ತಾ ಇರುತ್ತೆ. ಸೊ ಇವತ್ತು ಫ್ರೆಶರ್ಸ್ ಡೇ ಅಲ್ಲ, ಇವತ್ತು ಸ್ಯಾರಿ ಹಾಕ್ಕೊಂಡು ಹೋಗಿರ್ತೀರಾ, ಆರಾಮ್ ಆ ಕಡೆ ಈ ಕಡೆ ಎಲ್ಲೂ ಹೋಗಿಲ್ಲ. ಸರ್ ನಿಮ್ಮ ಮುಂದೆನೇ ಏನಾದರೂ ರೀಸನ್ ಹೇಳ್ಕೊಂಡು ಅಲ್ಲೇ ನೀವೆಲ್ಲಿರ್ತೀರ ಅಲ್ಲೇ ಇರ್ತಾನೆ. ನೀವೇನಾದರೂ ವರ್ಕ್ ಮಾಡ್ತಿದ್ರೆ ಅಲ್ಲೇ ಬಂದು ಆ ವರ್ಕ್ ಅದರಲ್ಲಿ ಲೆಕ್ಚರ್ ಸರ್ ಯಾರಾದರೂ ಇರಬೇಕಲ್ಲ. ಸೊ ಆ ಗ್ಯಾಪಲ್ಲಿ ಇವ್ರು ಬಂದು ನಿಂತ್ಕೊಂಡ್ಬಿಡ್ತಾರೆ. ನಿಮಗಂತೂ ಆರಾಮ್ ಮಾಡ್ತಿರೋದನ್ನ ನೋಡಿ ನಗು ಬರ್ತಿದೆ, ಬಟ್ ಹೇಳಂಗಿಲ್ಲ ಬಿಡಂಗಿಲ್ಲ. ಅವನು ಆಮೇಲೆ ಫಂಕ್ಷನ್ ಕಾಲ್ ಮಾಡ್ತಾನೆ, ಅಲ್ಲೇ ಕಾಲ್ ಮಾಡಿರ್ತಾನೆ. ಸೊ ನೀವು ಅಟೆಂಡ್ ಮಾಡಿ, ಏನು ಹೇಳು ಆರಾಮ್, ಫಂಕ್ಷನ್ ಮುಗಿದ್ಮೇಲೆ ಹೊರಗಡೆ ಹೋಗೋಣವಾ? ಹಾಂ, ಅಮ್ಮ ಕೇಳಿದ್ರೆ ಅಮ್ಮನ ಹತ್ರ ಹೋಗ್ಬಿಟ್ಟು ಆಮೇಲೆ ಹೊರಗಡೆ ಹೋಗೋಣ. ಏನು ಅಮ್ಮ ಹತ್ರ ಹೋಗ್ಬೇಕಾ? ಎಷ್ಟು ದಿನ ಅಂತ ಮುಚ್ಚಿಡೋದು ವಯನ್? ಪ್ಲೀಸ್ ವಯನ್, ನನ್ನಿಂದ ನಿನ್ನ ಬಿಟ್ಟಿರೋಕ್ಕಾಗ್ತಿಲ್ಲ. ಅಷ್ಟು ಕಷ್ಟ ಆಗ್ತಿದೆ. ನೀನು ನನ್ನ ಮುಂದೆ ಇದ್ದು ನಿನ್ನ ಜೊತೆಗೆ ಟೈಮ್ ಸ್ಪೆಂಡ್ ಮಾಡೋಕ್ಕಾಗ್ತಿಲ್ಲ ಅಂತ. ಅಲ್ಲ ಆರಾಮ್, ನಿನ್ನ ಜೊತೆ ಅಷ್ಟು ಮಾತಾಡ್ತಿದ್ದೇನೆ, ನಿನ್ನ ಜೊತೆ ಮಾತಾಡೋದಕ್ಕಿಂತ ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ವಯನ್. ಸರಿ ಸಂಜೆ ಮಾತಾಡೋಣ ಅಂತ ಹೇಳಿ ನೀವು ಹಾಗೆ ಸುಮ್ಮನೆ ಆಗ್ತೀರಾ. ಸೊ ಆವತ್ತಿನ ಡೇ ಡ್ಯಾನ್ಸು, ಪ್ರೋಗ್ರಾಮು, ಸಾಂಗು ಗಿಂಗ್ ಎಲ್ಲ ಹಾಗೆ ಚೆನ್ನಾಗೇ ಹೋಗ್ತಾ ಇರುತ್ತೆ. ಆರಾಮು ಸೊ ಆ ಫಂಕ್ಷನೆಲ್ಲ ಮುಗಲಿ ಅಂತಲೇ ವೆಯ್ಟ್ ಮಾಡ್ತಾ ಇರ್ತಾನೆ. ಲಿಟ್ರಲಿ ನಿಮ್ಮನ್ನ ಯಾವಾಗ ಕರ್ಕೊಂಡು ಮನೆಗೆ ಹೋಗಬೇಕು ಅಂತ ವೆಯ್ಟ್ ಮಾಡ್ತಾ ಇರ್ತಾನೆ. ಬಿಕಾಸ್ ನೀವು ಯಾರಿಗೂ ಗೊತ್ತಿರೋಲ್ಲ. ಸೋನು ಹತ್ರ ಇಲ್ಲ ನಾನು ಲೇಟಾಗಿ ಬರ್ತೀನಿ, ಇಲ್ಲಿ ನಮ್ಮ ಫ್ಯಾಮಿಲಿ ಒಬ್ಬರಿಗೆ ಹುಷಾರಿಲ್ಲ, ಅವ್ರನ್ನ ನೋಡ್ಕೊಂಬರ್ತೀನಿ, ನೀನು ಹೋಗು ಅಂತಲೂ ಸೋನನ್ನ ಕಳಿಸಿರ್ತೀರ. ಸೊ ಕಾಲೇಜ್ ಬಿಟ್ಟು ಒಂದು 1/2 hour 3/4 ಗಂಟೆ ಆದಮೇಲೆ ನೀವು ಹೊರಗಡೆ ಇರ್ತೀರ, ಬಟ್ ಹೋಗಿರೋದಿಲ್ಲ. ಆರಾಮ್ಗೆ ವೆಯ್ಟ್ ಮಾಡ್ತಾ ಇರ್ತೀರ. ಸೊ ಆರಾಮು ಅಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಹೇಳಿಬಿಟ್ಟು ಬರ್ತಾನೆ. ಸೊ ನನಗಿವಾಗ ಸ್ವಲ್ಪ ಇಂಪಾರ್ಟೆಂಟ್ ಕೆಲಸ ಇದೆ, ಬೇಗ ಹೋಗ್ತೀನಿ ಅಂತ ಹೇಳಿಬಿಟ್ಟು ಅವನು ಬೇಗ ಬರ್ತಾನೆ. ಸೊ ಕಾಲೇಜಸ್ ಗರ್ಲ್ಸ್ ಬಾಯ್ಸ್ ಎಲ್ಲ ಹೋಗಿರ್ತಾರೆ ಅಲ್ವಾ. ಸೊ ಹಾಗಾಗಿ ನೀವು ಅವನ ಜೊತೆನೇ ಬೈಕಲ್ಲಿ ಹೋಗ್ತಿದ್ದೀರ, ಬೈಕಲ್ಲಿ ಹತ್ಕೊತೀರ ಒಂದು ಸೈಡು. ಆರಾಮ್ಗೆ ನೀವು ಇಷ್ಟು ದಿನ ಅಂದರೆ ಫೋನಲ್ಲಿ ಇವಾಗೇನು ನೀವು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿ ಇನ್ನೂ 2 weeks ಕೂಡ ಆಗಿಲ್ಲ, ಆಗಲೇ ಆರಾಮ್ ನಿಮ್ಮ ಮನೇಲಿ ಮಾತಾಡ್ತೀನಿ ನಿನ್ನ ಜೊತೆ, ನೀನು ಇಲ್ಲದೇ ಇರೋಕ್ಕಾಗಲ್ಲ ಅನ್ನೋ ರೇಂಜಿಗಿದ್ದಾನೆ. ಸೊ ನಿಮಗೆ ಒಂಥರ ಆಮೇಲೆ ಬೈಕ್ ಮೇಲೆ ಹತ್ತಿ ಕೂತ್ಕೊತಿದ್ದಂಗೆ ಅವ್ನು ನಿಮ್ಮನ್ನೇ ನೋಡ್ತಿದ್ದಾನೆ. ನೀವು ಏನೇನಾಯಿತು ಕೈ ಹಾಕು, ಏನು ಕೈ ಹಾಕು, ನನ್ನ ಶೋಲ್ಡರ್ ಮೇಲೆ ಇಟ್ಕೋ ಕೈನ ಅಂತ ಹೇಳ್ತಾನೆ. ಸೊ ನೀವು ಹಾಗೆ ಸ್ಮೈಲ್ ಮಾಡ್ಕೊತ ಅವ್ನ ಶೋಲ್ಡರ್ ಮೇಲೆ ಕೈ ಇಡ್ತೀರ. ಸೊ ಆರಾಮಿಗೆ ಇವಾಗೇನೋ ಒಂಥರ ಫೀಲ್ ಆಗ್ತಾಯಿದೆ. ಸೊ ಅವ್ನು ಹಾಗೆ ನಗ್ತಾ ನಿಮ್ಮ ಮನೆಗೆ ಹೋಗ್ತಾನೆ. ಮನೆ ದಾರಿನೂ ಗೊತ್ತಾ? ಹೇಳಿಲ್ವಾ ಮೇಡಮ್, ನಿಮ್ಮ ಬಗ್ಗೆ A to Z ಗೊತ್ತು. ಸೊ ಮನೆಯೂ ಗೊತ್ತು, ಅಮ್ಮನ್ನೂ ನೋಡಿದ್ದೀನಿ, ಬಟ್ ಮಾತಾಡಿಲ್ಲ. ಇವತ್ತು ಮಾತಾಡಬೇಕು ಅಷ್ಟೇ. ಹಾಂ, ಎಲ್ಲ ಪ್ರಿಪೇರಾಗಿ ಬಂದಿದೆಯಾ? ಗಿಪ್ಪೇರ್ ಏನಿಲ್ಲ, ಏನು ಬರುತ್ತೋ ಅದು, ಒಟ್ಟು ನೀನು ನನಗೆ ಬೇಕಷ್ಟೆ ಅನ್ನೋ ರೇಂಜಲ್ಲಿ ಇದ್ದೀನಿ ಅಂತ ಹೇಳಿಬಿಟ್ಟು ಸೀದಾ ನಿಮ್ಮ ಮನೆಗೆ ಗಾಡಿ ಹೋಗುತ್ತೆ. ಸೊ ನಿಮ್ಮ ಅಮ್ಮನೂ ಕೆಲಸ ಎಲ್ಲ ಮುಗಿಸ್ಕೊಂಡು ಅದೇ ತಾನೇ ಬಂದು ಅವರು ಫ್ರೆಶ್ಶಾಗಿ ಕೂತಿರ್ತಾರೆ. ನೀವು ಒಳಗಡೆ ಹೋಗ್ತಿದ್ದಂಗೆ ಏನೇ ಫಂಕ್ಷನ್ ಎಲ್ಲ ಮುಗೀತಾ, ಚೆನ್ನಾಗಾಯ್ತಾ ಅಂತೆಲ್ಲ ಅವ್ರು ನಾರ್ಮಲಾಗಿ ಮಾತಾಡ್ತಾ ಇರ್ತಾರೆ. ಆಗ ಆರಾಮು ನಿಧಾನಕ್ಕೆ ಬರ್ತಾರೆ ಒಳಗಡೆ. ಯಾರೇ ಇವರು? ಅಮ್ಮ, ಇವರು ನಮ್ಮ ಪ್ರೊಫೆಸರ್. ಹಾಂ ಸರ್ ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಏನಾದರೂ ಪ್ರಾಬ್ಲಮ್ ಮಾಡಿದ್ದಾಳಾ? ಅಯ್ಯೋ ಅಮ್ಮ, ಆ ಥರ ಎಲ್ಲ ಏನೂ ಇಲ್ಲ, ನಿಮ್ಮ ಹತ್ರ ಒಂದು ಸ್ವಲ್ಪ ಮಾತಾಡಬೇಕಿತ್ತು ಅಂದಾಗ, ಹಾಂ ಹೇಳಿ ಸರ್. ನನ್ನ ನೇಮ್ ಬಂದು ನಮ್ಮ ನೇಮ್ ಬಂದು ನಮ್ಜುನ್. ಸೊ ನಾನು ಪ್ರೊಫೆಸರಾಗಿ ವರ್ಕ್ ಮಾಡ್ತಿದ್ದೀನಿ, ನನಗಿಷ್ಟು ಸ್ಯಾಲ್ರಿ. ಸೊ ನಾನು ನಿಮ್ಮ ಮಗಳನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಅವಳನ್ನ ತುಂಬ ಚೆನ್ನಾಗಿ ನೋಡ್ಕೊತೀನಿ. ಮತ್ತು ನನಗೆ ಅಂತ ನನಗೆ ಹೇಳ್ಕೊಳ್ಳೋಂಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥ. ಸೊ ನಾನು ಆರ್ಫನೈಸಲ್ಲೇ ಬೆಳೆದಿದ್ದು. ಒಂದು ಫ್ಯಾಮಿಲಿ ಅನ್ನೋದ್ರ ಬಗ್ಗೆ ನನಗೆ ತುಂಬಾ ಇದ್ದಿದೆ. ಸೊ ನಿಮ್ಮ ಮಗಳನ್ನ ಯಾವುದೇ ರೀತಿ ಕಣ್ಣೀರಾಗಲಿ ಬೇಜಾರಾಗಲಿ ಮಾಡಿಸೋದಿಲ್ಲ. ನಾನು ಲೈಫ್ ಲಾಂಗ್ ಅವಳನ್ನ ಖುಷಿಯಾಗಿ ಇಟ್ಕೊತೀನಿ. ಸೊ ನೀವು ಒಪ್ಕೊಂಡ್ರೆ ಅವಳ ಜೊತೆ ಜೀವನ ಮಾಡ್ತೀನಿ, ಇಲ್ಲ ಅಂದರೆ ಅವಳು ಸಿಗೋವರೆಗೂ ವೆಯ್ಟ್ ಮಾಡ್ತೀನಿ. ಸೊ ನೀವು ಏನು ಹೇಳ್ತೀರಾ ಅಂತ ಹೇಳಿ
ಅವನು ಒಂಥರ ಎಮೋಷ್ನಲಿ ಮಾತಾಡ್ತಾನೆ. ನಿಮ್ಮ ಅಮ್ಮಂಗೂ ಅವ್ನು ಮಾತಾಡಿದ್ದೇನೋ ಒಂಥರ ಟಚ್ ಆದಂಗೆ ಆಗುತ್ತೆ. ಮತ್ತು ಒಳ್ಳೆ ಕೆಲಸ, ಒಳ್ಳೆ ಹುಡುಗ. ನೀವು ಅಮ್ಮ ಕಣ್ಣಲ್ಲೇ ಅಮ್ಮ ಪ್ಲೀಸ್ ಅಮ್ಮ ಅನ್ನೋ ರೇಂಜಲ್ಲೇ ನಿಮ್ಮ ಅಮ್ಮನ ನೋಡ್ತಾ ಇರ್ತೀರ. ಇವಾಗ ಒಂದು ಅಮ್ಮಂಗೆ ಅವ್ರ ಮಗಳು ಯಾವ ರೀತಿ ಫೀಲ್ ಮಾಡ್ತಾಳೆ, ಯಾವ ಥರ ಕನ್ವೆ ಮಾಡ್ತಿದ್ದಾಳೆ ಅನ್ನೋದು ಗೊತ್ತಾಗಲ್ವಾ. ಸೊ ಅವರು ಸರಿ ಕಣಪ್ಪ, ಹೀಗೆ ಹೇಳ್ತೀನಿ. ಅವಳಿಗೆ ಅಪ್ಪ ಇಲ್ಲ, ನಾನೇ ಅವಳನ್ನ ಎಲ್ಲನೂ ನೋಡ್ಕೊಂಡಿದ್ದೀನಿ. ಸೊ ಅವಳು ಇಷ್ಟು ದಿನ ಇದನ್ನು ಬೇಕು ಅದನ್ನು ಬೇಕು ಅಂತ ನನ್ನ ಹತ್ರನೂ ಕೇಳಿಲ್ಲ. ಬಟ್ ಫಸ್ಟ್ ಟೈಮ್ ನೀ ಬೇಕು ಅಂತ ಕಣ್ಣಲ್ಲೇ ಕೇಳ್ತಾ ಇದ್ದಾಳೆ. ನನ್ನ ಮಗಳು ಕೇಳಿದ್ದನ್ನ ನಾನು ಇಲ್ಲ ಅಂತ ಯಾವತ್ತಿಗೂ ಹೇಳಲ್ಲ. ಸೊ ನನ್ನ ಮಗಳನ್ನ ಯಾವುದೇ ರೀತಿ ಬೇಜಾರು ಮಾಡಿಸ್ದೆ ಅಳಿಸ್ದೆ ನೀವು ನೋಡ್ಕೊತೀನಿ ಅಂದರೆ ನನಗೆ ಅದೇ ಸಾಕು. ಸರಿ ಅಂತ ಹೇಳಿ ಒಪ್ಕೊತಾರೆ. ಸೊ ಆರಂಭದ ಹಾಗೆ ನಿಮ್ಮ ಅಮ್ಮನ ಕಾಲಿಗೆ ಬೀಳ್ತಾರೆ. ಅವ್ರು ಬೀಳ್ತಿದ್ದಂಗೆ ನಿಮಗೆ ಕಣ್ಣೀರು ಒಂಥರ ಹ್ಯಾಪಿ ಟಿಯರ್ಸ್ ಬರುತ್ತೆ. ಹೋಗಿ ನಿಮ್ಮ ಅಮ್ಮನ ಟೈಟಾಗಿ ಹಗ್ ಮಾಡ್ಕೊತೀರ. ಸೊ ಆಗ ಹಗ್ ಮಾಡ್ಕೊತಿದ್ದಂಗೆ ಆರಾಮ ಎದ್ದು ಆ ಅಮ್ಮ ನಿಮ್ಮನ್ನು ಅಮ್ಮ ಅಂತ ಕರಿಬೋದಾ? ಖಂಡಿತ ಕರಿಬೋದು ಅಂತಾರೆ ನಿಮ್ಮಮ್ಮ. ಸೊ ಅಮ್ಮ ನಾನು ಸ್ವಲ್ಪ ವಯನ ಹೊರಗಡೆ ಕರ್ಕೊಂಡು ಹೋಗ್ಬೋದಾ? ಸೊ ನಿಮ್ಮ ಹತ್ರ ಪರ್ಮಿಷನ್ ಕೇಳಿಬಿಟ್ಟೆ ಆಮೇಲೆ ಹೊರಗಡೆ ಕರ್ಕೊಂಡು ಹೋಗೋಣ ಅಂತ ಇದ್ದೆ. ಸೊ ನೀವು ಓಕೆ ಅಂದರೆ ಅವಳನ್ನ ಹೊರಗಡೆ ಒನ್ ಆರ್ 2 ಆರ್ ನಾನೇ ಕರ್ಕೊಂಬಂದು ಮನೆಗೆ ಬಿಡ್ತೀನಿ ಅಂದಾಗ ಸರಿಯಪ್ಪ ಅಂತ ಹೇಳ್ತಾರೆ. ಆರಾಮ್ಗೂ ಸಖತ್ ಖುಷಿ. ಯಾಕೆ ಅಂದರೆ ಅವ್ನ ಲೈಫಲ್ಲಿ ಇದುವರೆಗೂ ಒಂದು ಫ್ಯಾಮಿಲಿ ಅಂತ ಯಾರೂ ಇದ್ದಿದ್ದಿಲ್ಲ. ಅವನೊಬ್ಬನೇ ಫ್ರೆಂಡ್ಸ್ ಜೊತೆನೂ ಸೇರ್ತಿಲ್ಲ. ಫ್ರೆಂಡ್ಸ್ ಜೊತೆ ಸೇರೋಕ್ಕೂ ಬಿಕಾಸ್ ಅವರೊಂಥರ ಇವನನ್ನು ಬುಲ್ಲಿ ಮಾಡ್ತಾನೆ ಇರ್ತಾರೆ. ಸೊ ಅವಾಗೆ ಇವನಿಗೆ ನಾನು ಚೆನ್ನಾಗಿ ಓದಬೇಕು, ಒಳ್ಳೆ ಪ್ಲೇಸಿಗೆ ಬರಬೇಕು, ಚೆನ್ನಾಗಿ ದುಡಿಮೆ ಮಾಡಬೇಕು ಅನ್ನೋರು ಇದು ಬಂದಿರುತ್ತೆ. ಸೊ ಹಾಗಾಗಿ ಅವ್ನು ಯಾರ ಜೊತೆನೂ ಸೇರ್ತಾ ಇರಲಿಲ್ಲ. ಹಾಗೆ ಹೇಳ್ತಿದ್ದಂಗೆ ಆರಾಮ್ನು ನಿಮ್ಮನ್ನ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅವ್ನು ಹೊರಗಡೆ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾನೆ ಅಂದರೆ ಅವನು ಎಲ್ಲಿಗೂ ಹೋಗಿಲ್ಲ. ಫಸ್ಟು ಅವನ ಮನೆಗೆ ಕರ್ಕೊಂಡು ಹೋಗ್ತಾನೆ. ನೀವು ಇಲ್ಯಾಕೆ ನಿಮ್ಮ ಮನೆಗೆ ಅಂದಾಗ ಇಲ್ಲ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅನ್ನಿಸ್ತು, ನೀವು ಬೇರೆ ಥರ ಜಾಸ್ತಿ ಯೋಚನೆ ಮಾಡಬೇಡ, ಏನೂ ಇಲ್ಲ ಬಾ ಒಳಗಡೆ ಅಂತೇಳಿ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಹೋಗ್ತಿದ್ದಂಗೆ ಡೋರ್ ಓಪನ್ ಮಾಡಿ ಒಳಗಡೆ ಬಲ್ಗಲ್ಲಿ ಇಟ್ಟು ಒಳಗಡೆ ಬಾ ಅಂತ ಹೇಳ್ತಾನೆ. ಸೊ ನೀವು ಹಾಗೆ ಸ್ಮೈಲ್ ಮಾಡ್ತಾ ಸೆಂಟಿಮೆಂಟೆಲ್ಲ ಗೊತ್ತಾ, ನೀನು ಬಂದಮೇಲೆ ಎಲ್ಲ ಗೊತ್ತು ಅಂತ ಹೇಳಿ ಅವನೊಂಥರ ಹ್ಯಾಪಿ ಮೂಮೆಂಟಲ್ಲಿ ಮಾತಾಡ್ತಾರಲ್ಲ ಆ ಟೈಪಲ್ಲಿ ಮಾತಾಡ್ತಾ ಇರ್ತಾನೆ. ನೀವು ಹಾಗೆ ನಗ್ತಾ ಒಳಗಡೆ ಹೋಗ್ತೀರಾ. ಸೊ ನೀವು ಒಳಗಡೆ ಬರ್ತಿದ್ದಂಗೆ ಸರ್ರು ಹಾಗೆ ಬಂದು ನಿಮ್ಮನ್ನ ಟೈಟಾಗಿ ಹಗ್ ಮಾಡ್ಕೊತಾರೆ. ನೀವು ಹೇ ಏನಾಯಿತು ಅಂತ ಹೇಳಿ ಅವನು ತುಂಬ ಒಂಥರ ಎಮೋಷ್ನಲಿ ಅಳ್ತಾ ಇದ್ದಾನೆ ನಿಮ್ಮನ್ನ ಟೈಟಾಗಿ ಹಗ್ ಮಾಡಿಕೊಂಡು. ಸೊ ನೀವು ಅವನನ್ನು ಕಾಮ್ ಡೌನ್ ಮಾಡ್ತಾಯಿದ್ದೀರಾ, ತಲೆಯೆಲ್ಲ ರಬ್ ಮಾಡ್ತಾಯಿದ್ದೀರಾ. ಆರಾಮ್ ನಿಮ್ಮನ್ನ ತಬ್ಕೊಂಡು ಅಂತೂ ಇಂತೂ ನೀನು ನನ್ನ ಲೈಫಲ್ಲಿ ಬಂದೆ ವಯನ್, ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಮೈ ಲೈಫ್, ಐ ಫೀಲ್ ಹ್ಯಾಪಿ ವಯನ್, ಐ ಫೀಲ್ ಹ್ಯಾಪಿ ಅಂತೇಳಿ ತುಂಬ ಎಮೋಷ್ನಲಿ. ಯಾಕೆ ಅಂದರೆ ಇಷ್ಟು ದಿನ ಅವ್ನು ಯಾರೂ ಇರಲಿಲ್ಲ ಅವನಿಗೆ ಅಂತ. ಸೊ ಇವಾಗ ನೀವು ವೈಫ್ ಆಗ್ತೀರಾ. ಸೊ ವೈಫು ಅನ್ನೋ ಒಂದು ಪರ್ಸನ್ ಲೈಫಲ್ಲಿ ಇದ್ದಾರೆ ಅಂದಾಗ ಅವನಿಗೆ ಎಷ್ಟು, ಇವಾಗ ನನಗೆ ಅಂತ ಒಂದು ಜೀವ ಇದೆ ಅಂದಮೇಲೆ ಅವನಿಗೆ ಎಷ್ಟು ಫೀಲ್ ಆಗುತ್ತಲ್ಲ. ಸೊ ಅಷ್ಟು ಫೀಲ್ ಮಾಡ್ಕೊಂಡು ನಿಮ್ಮನ್ನ ಹಗ್ ಮಾಡ್ಕೊಂಡು ಮತ್ತೆ ಕೈ ಹಿಡ್ದು ಎಳ್ಕೊಂಡು ಎಲ್ಲಿಗೆ ಹೋಗ್ತಿದ್ದೀರಾ, ಬಾ ಅಂತ ಹೇಳಿ ನಿಮ್ಮನ್ನ ಹಾಗೆ ಸೋಫಾ ಮೇಲೆ ಕರ್ಕೊಂಡೋಗಿ ಕೂರಿಸ್ತಾನೆ. ನೀವು ಅವನನ್ನು ನೋಡ್ತಾ ಇದ್ದೀರಾ. ಅವನು ಹಾಗೆ ಬಂದು ನಿಮ್ಮ ಮಡಿ ಮೇಲೆ ಮಲ್ಕೊತಾನೆ. ನಿಮಗೆ ಅನ್ನಿಸ್ತು ಆಗ ಇವನು ಎಷ್ಟು ಪ್ರೀತಿಗೋಸ್ಕರ ಹಂಬಲಿಸ್ತಿದ್ದಾನೆ ಅಂತ. ಸೊ ನೀವು ಹಾಗೆ ಅವ್ನ ತಲೆನ ರಬ್ ಮಾಡ್ತಾ ಇದ್ದೀರಾ. ಸೊ ಆರಾಮು ಹಾಗೆ ನಿಮ್ಮನ್ನ ಹಾಗೆ ಮಲಗಿರಲ್ಲೇ ಸೊಂಟದಲ್ಲೇ ರ್ಯಾಪ್ ಮಾಡ್ಕೊಂಡು ಹಾಗೆ ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡು ಮಲಗಿದ್ದಾನೆ. ಸೊ ಹಾಗೆ ಒಂದು 1 ಅವರ್ ಟೈಮ್ ಹೋಗುತ್ತೆ. ಸೊ ಹಾಗೆ ಟೈಮ್ ಹೋಗ್ತಾ ನೀವು ಆರಾಮ್ ಟೈಮ್ ಆಯಿತು ಮನೆಗೆ ಹೋಗಬೇಕು, ಅಮ್ಮ ಯೋಚನೆ ಮಾಡ್ತಾರೆ ನಾನು ಹೋಗಿಲ್ಲ ಅಂತ ಅಂದರೆ ಹೇಳ್ತಾನೆ ಬಂದಿದ್ದೀನಿ ವಯನ್. ಈ ನೈಟ್ ಟೈಮಲ್ಲಿ ನಿನ್ನ ಜೊತೆಗಿದ್ದರೆ ತಪ್ಪಾಗಿ ಮಾತಾಡ್ತಾರೆ, ಸರಿ ಹೋಗೋಣ ಅಂತ ಹೇಳಿ ಆರಾಮ್ಗೆ ನಿಮ್ಮನ್ನ ಕಳ್ಸೋಕ್ಕೆ ಮನಸ್ಸೇ ಇಲ್ಲ. ಬಟ್ ಏನು ಮಾಡೋದು, ಜೊತೆಲೂ ಇಟ್ಕೊಳಕ್ಕಾಗಲ್ವಲ್ಲ, ಮದುವೆ ಆಗಿಲ್ವಲ್ಲ. ಸೊ ಏನಾದರೂ ಅಂದ್ಕೊತಾರೆ ಅಂತ ಬೇರೆ ಯಾರು ಏನಾದರೂ ಅಂದ್ಕೊಳ್ಳಿ, ಅಮ್ಮನ ಹತ್ರನೇ 2 ಅವರ್ ಪರ್ಮಿಷನ್ ಕೇಳ್ಕೊಂಬಂದು ನೈಟೆಲ್ಲ ಇಟ್ಕೊಂಡ್ರೆ ಅವರು ತಪ್ಪಾಗಿ ತಿಳ್ಕೊತಾರೆ ಅಂತ ಹೇಳಿ ಆರಾಮು ನಿಮಗೆ ಆಮೇಲೆ ಹೊರಗಡೆ ಹೋಗಿ ಈ ಚಾಟ್ಸ್ ಐಟಮ್ ಎಲ್ಲ ತಿನ್ನಿಸ್ಕೊಂಡು ಐಸ್ ಕ್ರೀಮು ಹೀಗೆಲ್ಲ ಫನ್ ಐಟಮ್ನೆಲ್ಲ ತೋರಿಸ್ಕೊಂಡು ಹಾಗೆ ನಿಮ್ಮನ್ನ ಮನೆಗೆ ಕರ್ಕೊಂಡು ಹೋಗಿ ಬಿಡ್ತಾನೆ. ಸೊ ಆಗ ಅಮ್ಮನೂ ಬಾ ಊಟ ಬಾ ಅಂತಾರೆ. ಇಲ್ಲ ಅಮ್ಮ ಹೊರ್ಗಡೆನೇ ಊಟ ಮಾಡಿದ್ವಿ, ಸರಿ ನಾನು ಇನ್ನು ಹೊರಡ್ತೀನಿ, ಸರಿಯಪ್ಪ ಹುಷಾರು ಅಂತ ಅಂದಾಗ ಅವನಿಗೆ ವರ್ಡ್ ಕೇಳಿದಾಗ ಸಖತ್ ಫೀಲ್ ಆಗ್ತಾಯಿದೆ. ಸೊ ಇದುವರೆಗೂ ಯಾರೂ ಹೇಳಿರಲ್ಲ. ವಯನ್ ಬಂದಮೇಲೆ ವಯನ್ ಹೇಳ್ತಿರ್ತಾಳೆ, ಇವಾಗ ಅಮ್ಮ ಹೇಳ್ತಿದ್ದಾರೆ ಅಂತ ಅವನಿಗೆ ಫೀಲ್ ಆಗ್ತಾಯಿದೆ.
ಸೊ ಅವರು ಹಾಗೆ ಆರಾಮು ಹಾಗೆ ಹೋಗ್ತಾನೆ. ಸೊ ಹೀಗೆ ನಿಮ್ಮ ಕಾಲೇಜ್ ಡೇಸಸ್ ಪಾಸ್ ಆಗ್ತಾ ಇದೆ. ಆರಾಮ್ಗೆ ನಿಮ್ಮನ್ನ ಬಿಟ್ಟಿರೋಕೆ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ಅಮ್ಮನ ಹತ್ರ ಬಂದು ವಯನ್ ಬೇಕಿದ್ರೆ ನಮ್ಮ ಮನೇಲೇ ಇದ್ದು ಕೆಲಸ ಅಥವಾ ಕಾಲೇಜಿಗೆ ಹೋಗಲಿ, ನೀವು ಬಂದು ನನ್ನ ಜೊತೆನೇ ಇದ್ಬಿಡಿ, ಏನು ಕೆಲಸ ಮಾಡಬೇಕು ಅಂತ ಏನಿಲ್ಲ, ನೀವು ಬಂದು ನನ್ನ ಜೊತೆಗೆ ಇರ್ರಿ, ನಾನು ವಯನ್ನ ಮದುವೆ ಆಗೋದು ಯಾರಿಗೂ ಗೊತ್ತಾಗೋದು ಬೇಡ, ಆಮೇಲೆ ಅವಳು ಕಾಲೇಜಿಗೆ ಹೋಗಲಿ, ಸೀಕ್ರೆಟಾಗೆ ಮದುವೆ ಮಾಡ್ಕೊಳ್ಳೋಣ, ಯಾರಿಗೂ ಹೇಳೋದು ಬೇಡ, ನಿಮ್ಮಮ್ಮಂಗೂ ಈ ರಿಲೇಷನ್ ಅನ್ನೋದ್ರ ಮೇಲೆ ಯಾವುದೇ ರೀತಿ ಬಾಂಡಿಂಗ್ ಇಲ್ಲ. ಸೊ ನನ್ನ ಮಗಳು ಜೀವನ ಚೆನ್ನಾಗಿದ್ರೆ ಸಾಕು ಅಂತ ಹೇಳಿ ನಿಮ್ಮಿಬ್ಬರನ್ನ ಕರ್ಕೊಂಡೋಗಿ ಒಂದು ದೇವಸ್ಥಾನದಲ್ಲಿ ಮದುವೆ ಮಾಡಿಸ್ತಾರೆ. ಸೊ ಮದುವೆ ಆಗ್ತಿದ್ದಂಗೆ ಮನೆಗೆ ಹೋದರೆ ಸರಿ ಆಗಲ್ಲ, ಒಂದು 2 ತಿಂಗಳು ಬಿಟ್ಟು ಬರ್ತೀನಪ್ಪ, ನಾನು ಸ್ವಲ್ಪ ಕೆಲಸ ಇದೆ, ಅದು ಅಡ್ವಾನ್ಸ್ ಎಲ್ಲ ಇಸ್ಕೊಂಡಿದ್ದೀನಿ, ಸೊ ಅದು ಕೆಲಸ ಮಾಡಬೇಕು ಅಂತ ಎಲ್ಲ ಹೇಳಿ ನಿಮ್ಮಮ್ಮ ನಿಮ್ಮನ್ನು ಮಾತ್ರ ಕಳಿಸ್ತಾರೆ. ನೀವು ಆರಾಮ್ ಜೊತೆ ಹೋಗುವಾಗ ನಿಮ್ಮಮ್ಮನ್ನ ಒಂಥರ ಫೀಲಲ್ಲಿ, ಯಾಕೆಂದರೆ ಅಪ್ಪ ಇಲ್ಲ, ಅಮ್ಮ ಮಾತ್ರ ಇಷ್ಟು ದಿನ ಅಮ್ಮ ಕಷ್ಟಪಟ್ಟು ನಾನು ನೋಡ್ಕೊಂಡು ಇವಾಗ ಅಮ್ಮ ಮನೇಲಿದೆಯಲ್ಲ ಅಂತ. ಬಟ್ ಅಮ್ಮ ನಾನು ಬರ್ತೀನಿ, 2 ತಿಂಗಳು ಅಷ್ಟೇ ಬರ್ತೀನಿ ಅಂತ ಹೇಳ್ತಾರೆ. ಆವಾಗ ನೀವು ಹಾಗೆ ನಗ್ತಾ ಆರಾಮ್ ಜೊತೆ ಹೋಗ್ತೀರಾ. ಆರಾಮ್ ಜೊತೆ ಹೋಗ್ತಿದ್ದಂಗೆ, ಆರಾಮ್ ಮನೆಗೆ ಹೋಗ್ತಿದ್ದಂಗೆ ಆರಾಮ್ಗೆ ಒಳ್ಳೆ ಫುಲ್ ಹ್ಯಾಪಿ. ಯಾಕೆ ಅಂದರೆ ಇಷ್ಟು ದಿನ ದೂರದಲ್ಲಿ ಇಟ್ಟು ಲವ್ ಮಾಡ್ತಿದ್ನಲ್ಲ, ಇವಾಗ ಮನೆಗೆ ಬಂದಿದ್ದಾಳೆ ಅಂದಮೇಲೆ ಹೇಳಬೇಕಾ. ಸೊ ನೀವೇನಾದರೂ ಕೆಲಸ ಮಾಡ್ತಿರಲಿ, ಬರೋದು ಹಗ್ ಮಾಡೋದು ಕಿಸ್ ಮಾಡೋದು, ಬರೋದು ಹಗ್ ಮಾಡೋದು ಕಿಸ್ ಮಾಡೋದು. ನಿಮಗಂತೂ ಅವ್ನು ಲವ್ ನೋಡಿ ನೋಡಿ ಲವ್ವೇ ಸಾಕಪ್ಪ ಅನ್ನೋ ರೇಂಜಿಗೆ ಅವನು ಅಷ್ಟು ನಿಮ್ಮನ್ನ ಲವ್ ಮಾಡ್ತಾ ಇದ್ದಾನೆ. ಸೊ ನಿಮಗೊಂಥರ ಅವನ ಜೊತೆ ಇರೋದು ಎಷ್ಟು ಅಂದರೆ ಅಷ್ಟು ಸೇಫ್ ಫೀಲ್. ಒಂಥರ ನನ್ನ ಲೈಫಲ್ಲಿ ಇದುವರೆಗೂ ನೀವು ಅಪ್ಪನ ಪ್ರೀತಿ ನೋಡಿರಲ್ಲ, ಬಟ್ ಆರಾಮ್ ಅಪ್ಪನ ಪ್ರೀತಿಯಿಂದ ಹಿಡಿದು ಗಂಡನ ಪ್ರೀತಿವರೆಗೂ ಕೊಡ್ತಾ ಇದ್ದಾನೆ. ಸೊ ನಿಮಗೆ ತುಂಬ ಖುಷಿ ಆಗ್ತಿದೆ ಆರಾಮ್ ಜೊತೆಗಿರೋದು. ಆರಾಮು ಹಾಗೆ ನಿಮ್ಮ ಜೊತೆ ಅಷ್ಟು ಲೈಫ್ನ ಎಂಜಾಯ್ ಮಾಡ್ತಾಯಿದ್ದಾನೆ. ಸೊ ನಿಮ್ಗೆ ಕಾಲೇಜ್ ಡೇಸಸ್ಸು ಹೀಗೆ ಪಾಸ್ ಆಗ್ತಾಯಿದೆ, ನಿಮ್ಮ ಡಿಗ್ರಿನೂ ಫಿನಿಷ್ ಆಗುತ್ತೆ. ಸೊ ಅಲ್ಲಿವರೆಗೂ ಆರಾಮ್ ನಿಮಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾನೆ. ಬಿಕಾಸ್ ಬೇರೆ ಥರ ಯಾವುದೇ ರೀತಿ ನಿಮ್ಮನ್ನ ಇದು ಮಾಡಿರಲ್ಲ. ಸೊ ಇವತ್ತು ನಿಮಗೆ ಗ್ರ್ಯಾಜುಯೇಷನ್ ಡೇ ಮುಗೀತಿದ್ದಂಗೆ ಮನೆಗೆ ಹೋಗ್ತಿದ್ದಂಗೆ ಆರಾಮು ಇವತ್ತು ಕಾಲೇಜೆಲ್ಲ ಮುಗಿಸ್ಕೊಂಡು ಬೇಗನೆ ಬಂದಿರ್ತಾನೆ. ಸೊ ಅವನ ಜೊತೆಗೆ ನೀವು ಮನೆಗೆ ಹೋಗ್ತೀರಾ, ಆಲ್ರೆಡಿ ಅಲ್ಪ ಸ್ವಲ್ಪ ಗೊತ್ತಾಗಿರುತ್ತೆ. ಸೊ ಗೊತ್ತಾಗಲಿ ಅಂತ ಆರಾಮ್ನೇ ನಿಮ್ಮನ್ನ ಕರ್ಕೊಂಡು ಬಂದಿರ್ತಾನೆ. ಸೊ ಆರಾಮ್ ಮನೆಗೆ ಬರ್ತಿದ್ದಂಗೆ ನಿಮ್ಮನ್ನ ಟೈಟಾಗಿ ಹಗ್ ಮಾಡಿಕೊಂಡು, ಸೊ ಆವತ್ತಿನ ಡೇನೇ ನಿಮ್ಮ ಲೈಫ್ನ ಸ್ಟಾರ್ಟ್ ಮಾಡ್ತೀರಾ. ಒಬ್ಬ ವ್ಯಕ್ತಿ ನಿಮ್ಮ ಲೈಫ್ ಲಾಂಗ್ ಈ ಥರ ನಿಮ್ಮನ್ನ ಸಪೋರ್ಟಿವ್ ಆಗಿ ಇರ್ತಾರೆ ಅಂದರೆ ನೀವು ಯಾವ ತಾನೇ ಬೇಡ ಅಂತೀರಾ. ಸೊ ನೀವು ಹಾಗೆ ಖುಷಿಯಿಂದ ಲೈಫ್ನ ಸ್ಟಾರ್ಟ್ ಮಾಡ್ತೀರಾ. ಸೊ ಹೀಗೆ ನಿಮ್ಮ ಡೇಸಸ್ ಪಾಸ್ ಆಗ್ತಾ ಇರುತ್ತೆ. ಆರಾಮ್ ಕಾಲೇಜಿಗೆ ಹೋಗ್ತಾನೆ, ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಮನೆಗೆ ಬರ್ತಾನೆ. ಸೊ ಹಾಗೆ ನಿಮ್ಮ ಲೈಫ್ ಲೀಡ್ ಆಗ್ತಾ ಇರತ್ತೆ. ಸೊ ನೀವು ಆರಾಮ್ಗೆ ಫೋನ್ ಮಾಡಿ, ಆರಾಮ್ ಬೇಗ ಬಾ, ನೀವು ಒಂಥರ ಗಾಬರಿ ಆಗ್ಬಿಡಿ. ಯಾಕೆಂದರೆ ನೀವು ಫೋನ್ ಮಾಡಿ ಯಾವತ್ತೂ ಈ ಥರ ಕರ್ತಿರಲ್ಲ. ವಯನ್ ಏನಾಯ್ತೆ ಅಂತ, ಏನಿಲ್ಲ ಬೇಗ ಬಾ ಅಂತ ಹೇಳ್ತೀರಾ. ಸೊ ಅವನು ಹಾಫ್ ಡೇ ಪರ್ಮಿಷನ್ ಹಾಕ್ಕೊಂಡು ಬೇಗ ಮನೆಗೆ ಬಂದು ಕೇಳಿದ್ರೆ, ಆರಾಮ್ ಹಾಂ ಏನಾಯ್ತು ವಯನ್, ಯಾಕೆ ಫೋನ್ ಮಾಡಿ ಏನೋ ಒಂಥರ ಮಾತಾಡಿದೆ, ಆರಾಮ್ ಹೇಳು ವಯನ್, ಸುಮ್ಮನೆ ಟೆನ್ಷನ್ ಮಾಡಬೇಡ ಅಂತ ಹೇಳಿದಾಗ ನೀವು ಕೈಯಿಂದ ಪ್ರೆಗ್ನೆನ್ಸಿ ಕಿಟ್ನ ಅವ್ನ ಕೈ ಕೊಡ್ತೀರಾ. ಆರಾಮ್ನ ಅದನ್ನ ನೋಡಿದ್ದೆ, ನಿಜವಾಗ್ಲೂ ವಯನ್, ನಿಜವಾಗ್ಲೂ ನಿಜ ಹೇಳ್ತಿದ್ಯಾ ತಾನೇ, ಫ್ರಾಂಕ್ ಏನೂ ಇಲ್ಲ ತಾನೇ, ನಿಜವಾಗ್ಲೂ ಸಾರಿ ನಿಜವಾಗ್ಲೂ ಆರಾಮ್, ಯಾವುದೇ ರೀತಿ ಫೇಕ್ ಇಲ್ಲ, ಅಪ್ಪ ಆಗ್ತಿದ್ದೀಯ ಆರಾಮ್ ನೀನು ಅಂತಿದ್ದಂಗೆ ಅವ್ನು ನಿಮ್ಮನ್ನ ಟೈಟಾಗಿ ಹಗ್ ಮಾಡಿ ಫೇಸ್ ಫುಲ್ಲಾಗಿ ಕಿಸ್ ಮಾಡ್ತಾ ಇದ್ದಾನೆ. ಸೊ ಅವತ್ತಿನ ಡೇನೇ ಹೋಗಿ ಹಾಸ್ಪಿಟ್ಲಿಗೆ ಹೋಗಿ ಟೆಸ್ಟ್ ಎಲ್ಲ ಮಾಡಿಸಿ ಸ್ಕ್ಯಾನ್ ಎಲ್ಲ ಮಾಡಿಸ್ತೀರಾ. ಸೊ ನೀವು 3 ಮಂತ್ಸ್ ಪ್ರೆಗ್ನೆಂಟ್ ಇದ್ದೀರಾ ಅಂತ ಹೇಳ್ತಾರೆ. ಸೊ ನೀವು ಅದನ್ನು ಅಬ್ಸರ್ವ್ ಮಾಡಿರೋದಿಲ್ಲ, ಡೇಟ್ ಪಾಸ್ ಆಗಿರೋದು. ಬಟ್ ಇವತ್ತು ಸಡನ್ಲಿ ವಾಮಿಂಟ್ ಎಲ್ಲ ಬರೋದು ನೋಡಿ, ಸರಿ ಪ್ರೆಗ್ನೆಂಟ್ ಏನಾದರೂ ಆಗಿದ್ದೀನಾ ಅಂತ ಹೇಳಿ ಟೆಸ್ಟ್ ಮಾಡಿರ್ತೀರ. ಸೊ ಪಾಸಿಟಿವ್ ಬಂದಿರುತ್ತೆ. ಆರಾಮ್ಗೆ ಎಲ್ಲಿಲ್ಲದ ಖುಷಿ, ಅಷ್ಟು ಖುಷಿಯಾಗಿದ್ದಾನೆ. ಸೊ ನಿಮ್ಮ ಡೇಸಸ್ ಹೀಗೆ ಪಾಸ್ ಆಗಿರುತ್ತೆ 9 ಮಂತ್. ಇವಾಗ ಆರಾಮ್ ನಿಮ್ಮನ್ನ ಅಷ್ಟು ಕ್ಯಾರಿಂಗಾಗಿ ನೋಡ್ಕೊತಿದ್ದಾನೆ. ನಿಮ್ಮನ್ನ ಒಂದು ಕೆಲಸ ಮಾಡೋಕ್ಕೆ ಬಿಡಲ್ಲ, ಎಲ್ಲ ನೀವು ಹೇಳ್ತಿದ್ದಂಗೆ ನೀನಿರು ನಾನು ಮಾಡ್ತೀನಿ ಅಂತ ಹೇಳಿ ಅವ್ನು ಕಾಲೇಜಿಗೆ ಹೋಗೋದ್ರೊಳಗೆ ನಿಮಗೆ ಟಿಫನ್, ಮಧ್ಯಾಹ್ನಕ್ಕೆ ಲಂಚ್ ಎಲ್ಲ ಮಾಡಿಬಿಟ್ಟು ಹಾಟ್ ಬಾಕ್ಸಲ್ಲಿ ಹಾಕೋಗಿರ್ತಾನೆ. ಸೊ ನಿಮ್ಮನ್ನು ಅಷ್ಟು ಕ್ಯಾರಿಂಗಲ್ಲಿ ನೋಡ್ತಾನೆ. ಸೊ ಇವಾಗ ನಿಮ್ಮ ಅಮ್ಮನೂ ಬಂದಿರ್ತಾರೆ ನಿಮ್ಮ ಜೊತೆನೇ. ಬಟ್ ನಿಮ್ಮ ಅಮ್ಮ ಮಾಡ್ತೀನಿ ಅಂದರೂ ಬೇಡ ನನ್ನ ವೈಫಿಗೆ ನಾನೇ ಮಾಡ್ತೀನಿ ಅಂತ ಹೇಳಿ ಅವ್ನು ನೋಡ್ಕೊತಾನೆ. ನಿಮ್ಮ ಅಮ್ಮಂಗಂತೂ ಅಷ್ಟು ಖುಷಿ, ಸೊ ನನ್ನ ಮಗಳಿಗೆ ಒಳ್ಳೆ ಜೀವನ ಸಿಕ್ತು ಅಂತ.
ನೀವು ನಿಮ್ಮಮ್ಮ ಜೊತೆಗೆ ಇರ್ತೀರ. ಸೊ ಆರಾಮು ನೀವು 3 ಜನನೂ ಜೊತೆಗೆ ಇರ್ತೀರ. ಯಾಕೆಂದರೆ ಆರಾಮ್ಗೂ ಯಾರೂ ಇಲ್ಲಲ್ಲ. ಸೊ ಎಲ್ಲರೂ ಒಟ್ಟಿಗೆ ಇರ್ತೀರ. ಇವಾಗ ನಿಮಗೆ ಪ್ರೆಗ್ನೆನ್ಸಿ ಪೇಯ್ನ್ ಬರುತ್ತೆ. ಆರಾಮ್ ಆವಾಗ ತಾನೇ ಹೋಗಿ 1 ಆರ್ 2 ಅವರ್ ಆಗಿರುತ್ತೆ ಕಾಲೇಜಿಗೆ. ಸೊ ನೀವು ನಿಮ್ಮಮ್ಮ ಫೋನ್ ಮಾಡ್ತಾರೆ, ಅಮ್ಮ ಏನಾಯಿತು? ಇಲ್ಲ ವಯನ್ಗೆ ಪ್ರೆಗ್ನೆನ್ಸಿ ಪೇಯ್ನ್ ಬಂದಿದೆ ಅಮ್ಮ, ನೀವು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ, ನಾನು ಈಗಲೇ ಬಂದುಬಿಡ್ತೀನಿ ಅಂತ ಹೇಳಿ ನಿಮ್ಮಮ್ಮ ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಿದ್ದಂಗೆ ಅಲ್ಲಿ ಹಾಸ್ಪಿಟ್ಲ್ ಹತ್ರ ಇದ್ದಾನೆ. ಸೊ ನಿಮಗೆ ಫೈನಲಿ ಗರ್ಲ್ ಬೇಬಿ ಆಗುತ್ತೆ. ನರ್ಸ್ ಆ ಬೇಬಿನ ಕ್ಲೀನ್ ಮಾಡಿ ಆರಾಮ್ ಕೈಗೆ ಕೊಟ್ಟಾಗ ಆರಾಮ್ ಅಷ್ಟು ಹ್ಯಾಪಿಯಾಗಿ ಫೀಲ್ ಮಾಡ್ತಾ ಇದ್ದಾನೆ. ಸೊ ಹ್ಯಾಪಿ ಎಂಡಿಂಗ್. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೇ ಸಬ್ಸ್ಕ್ರೈಬ್ ಮಾಡಿ. ಹೇಗಿತ್ತು ಅನ್ನೋದನ್ನ ಮರೀದೆ ಕಮೆಂಟ್ ಮಾಡಿ. ಸೊ ಅನ್ನಿಸ್ತು ರೆಕಾರ್ಡ್ ಮಾಡೋಣ ಅಂತ ಹೇಳಿ ಅದಕ್ಕೆ ರೆಕಾರ್ಡ್ ಮಾಡಿದೆ. ಬಟ್ ಅದು ಹೇಗೆ ಬಂದಿದೆ ಅನ್ನೋದು ಗೊತ್ತಿಲ್ಲ. ಸೊ ನೀವೇ ಹೇಳಿ ಹೇಗೆ ಬಂದಿದೆ ಅಂತ. ಟಾಟಾ, ಬಾಯ್ ಬಾಯ್, ಅನ್ಯೋ, ಸರಾಂಗೆ ಆರ್ಮೀಸ್, ಲವ್ ಯು, ಬಾಯ್ ಬಾಯ್.